ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿದ್ದಂಥ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸುತ್ತಾ, ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ಈ ದಿನದ ವಾಲ್ಯೂಮ್ ಸ್ಟಡಿ ನಾವು ಏನು ಮಾಡೋಣ, ಧ್ಯಾನ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಬಂದ್ಬಿಟ್ಟು ಆ, ಅನೇಕ ಒಂದು ದಿನಗಳಿಂದ ನಮ್ಮ ಹಿರಿಯ ಸೋದರು ಬರೆದಂಥ ಒಂದು 5ನೇ ವಾಲ್ಯೂಮ್ ಅಲ್ವರ. ಸೊ ಅದನ್ನು ನಾವು ಸ್ಟಡಿ ಮಾಡ್ತಾ ಬಂದ್ರಿ. ಅದರಲ್ಲಿ ಮುಖ್ಯವಾಗಿ ನಾವು ಶುರು ಮಾಡಿದ್ದು ಯಾರಪ್ಪ ಅಂದರೆ 5ನೇ ವಾಲ್ಯೂಮ್ನಲ್ಲಿ 6ನೇ ಚಾಪ್ಟರ್, ದಾವಿದನ ಕುಮಾರನು ದಾವಿದನ ಒಡೆಯನು ಅಂತಂದ್ಬಿಟ್ಟು ಹೇಗೆ ಯೇಸು ಕ್ರಿಸ್ತನು ದಾವಿದನ ವಂಶದಲ್ಲಿ ಬಂದರು ಅಂತ ನಾವು ನೋಡ್ತಾ ಬಂದ್ರಿ. ಅದ್ರಲ್ಲಿ ಮುಖ್ಯವಾಗಿ ಏನಪ್ಪ ನೋಡಿದೆ ಅಂತಂದ್ರೆ, ಯೇಸು ಕ್ರಿಸ್ತನ ಬಂದ್ಬಿಟ್ಟು ದೇವರು ಒಂದು ಯೂದ ಕುಲದಲ್ಲೇ ಅವರ ಜನ್ಮ ತಗೊಬೇಕು ಅಂತಿತ್ತು. ಅದಕ್ಕೆ ನಾವು ಸುವಾರ್ತೆಗಳಲ್ಲಿ ಅಲ್ಲಿ ನೋಡ್ದ ಅಂತಂದ್ರೆ, ಅಲ್ಲಿ ಸೋಲೋಮನ್ನಿನ ಮುಖಾಂತರ ಹಿಂಗೆ ಕ್ರಿಸ್ತನ ಬಂದ್ರು ಅಂತ ನಾವು ನೋಡಿದ್ರಿ, ಜಿನಿಯಾಲಜಿ ಆ ವಂಶಾವಳಿ. ಸೊ ಸೋಲೋಮನ್ ಮುಖಾಂತರ ಹಿಂಗ್ ಬರಕ್ ಸಾಧ್ಯ? ಸೋಲೋಮನ್ ದೇವರಿಗೆ ನಂಬಿಕಸ್ಥನಾಗಿರ್ಲಿಲ್ವಲ್ಲ, ಸೊ ಅದರಿಂದ ಹೇಗಪ್ಪ ಬರಕ್ ಸಾಧ್ಯ ಅಂತ ನೋಡ್ಬೇಕಾದ್ರೆ, ಸೊ ಅಲ್ಲಿ ದೇವರು ಸೋಲೋಮನ್ಗೆ ಮಾಡಿದಂಥ ವಾಗ್ದಾನಗಳ ಬಗ್ಗೆ ನೋಡಿದ್ರಿ. ಸೊ ಸೋಲೋಮನ್ಗೆ ಬಂದ್ಬಿಟ್ಟು ನಿನ್ನ ಒಂದು ರಾಜ್ಯ ಯುಗ ಯುಗಾಂತರಗಳಿಗೂ ಸ್ಥಿರವಾಗಿರ್ತಾರೆ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಒಂದು ಕಂಡೀಷನ್ ಮೇಲೆ ಏನು ಮಾಡ್ತಾರೆ ಅಲ್ಲಿ ಹೇಳೋದು ನೋಡ್ತೀರಿ. ಸೊ ಏನಪ್ಪ ಕಂಡೀಷನ್ ಅಂತಂದ್ರೆ, ಏನಾಗಿರ್ಬೇಕು ಅವನು, ಸೊಲೊಮನ್ ಏನಾಗಿರ್ಬೇಕಾಯ್ತು? ವಿಧೇಯನಾಗಿ ಆಜ್ಞೆ ಕೈಗೊಂಡು ನಡಿಬೇಕಿತ್ರಿ. ವೆರಿ ಗುಡ್. ವಿಧೇಯನಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ಏನ್ ಮಾಡ್ಬೇಕಾಯ್ತು? ನಡಿಬೇಕಾಯ್ತು. ಹಂಗೆ ಆಜ್ಞೆಗಳನ್ನ ಕೈಗೊಂಡು ವಿಧೇಯನಾಗಿ ನಡೆಯೋನಾಗಿದ್ದ ಅಂತಂದ್ರೆ ಅವನ ರಾಜ್ಯವನ್ನು ಯಾವತ್ತೂ ಸ್ಥಿರಪಡಿಸ್ತಾರೆ ಅಂತ ಮಾಡ್ತೀವಿ ಹೇಳ್ತಾರೆ. ಅದರಿಂದ ಸೊಲೊಮೋನು ಆತರ ವಿಧೇಯನಾಗಿದ್ನಾ ಅಂತ ನೋಡಿದ್ರೆ, ವಿಧೇಯನಾಗಿದ್ನಾ? ಇಲ್ರಿ, ಇಲ್ಲ. ಇಲ್ಲ ಸಿಕ್ಕಾಪಟ್ಟೆ. ಅಲ್ವಾ? ಸೊ ನೋಡ್ಬೇಕಾದ್ರೆ ಸೊಲೊಮನ್ ಏನಾಗಿಲ್ಲ, ದೇವ್ರ ವಾಕ್ಯಕ್ಕೆ ವಿಧೇಯನಾಗಿ ನಡ್ಕೊಂಡಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವನ ರಾಜ್ಯನ ಅವನಿಂದ ಏನ್ ಮಾಡ್ತಾರೆ, ಕಸ್ಕೊಳ್ತಾರೆ ಅಲ್ವರ. ಸೊ ಅದ್ ನೋಡ್ಬೇಕಾದ್ರೆ, ಆದ್ರೆ ಆ ರಾಜ್ಯವನ್ನು ಅವನ ಕಾಲದಲ್ಲಿ ಏನ್ ಮಾಡೋದಿಲ್ಲ ದೇವರು, ಕಸ್ಕೊಳ್ಳೋದಿಲ್ಲ. ಯಾಕೆ? ದಾವಿದನ್ಗೆ ವಾಗ್ದಾನ ಮಾಡಿರ್ತಾರೆ ದೇವ್ರು. ಎಸ್, ಅದರ ದಾವಿದನ್ ಮಾಡಿರೋಂಥ ವಾಗ್ದಾನ, ಆಮೇಲೆ ದಾವಿದ್ ಮಾಡಿರೋಂಥ ಒಳ್ಳೆ ಕೆಲಸಗಳ ನಿಮಿತ್ತ ನಾನೇನ್ ಮಾಡ್ತೀನಿ, ನಾನು ಬಂದ್ಬಿಟ್ಟು ನಿನ್ನ ಕಾಲದಲ್ಲಿ ಮಾಡೋದಿಲ್ಲ, ನಿನ್ನ ಮಕ್ಕಳನ್ನ ಒಂದು ಕಾಲದಲ್ಲಿ ಏನ್ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ. ಅದರ ಸದ್ ನೋಡ್ಬೇಕಾದ್ರೆ ಯಾವಾಗಪ್ಪ ಮಾಡ್ತಾರೆ, ಆತನ ಮಗನಾಗಿರೋಂಥ ಏನ್ರಿ ಸೋಲೋಮೋನ್ ನಂತರ ರೆಹಬ್ಬಾಮ್ ಬರ್ತಾ ನೋಡಿರ್ತೀನಿ, ಆ ಕಾಲದಲ್ಲಿ ಏನ್ ಮಾಡ್ತಾರೆ ದೇವರು ಭಯಂಕರವಾಗಿ ಏನ್ ಮಾಡ್ತಾರೆ, ಅವನಿಗೆ ಶಿಕ್ಷಣ ಕೊಡೋದು ನಾವು ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಅದಕ್ಕೆ ಇಸ್ರೇಲ್ನ 2 ಭಾಗವಾಗಿ ವಿಭಾಗಿಸ್ತಾರೆ ಅಲ್ವರ, ದಂಡಿಸ್ತಾರೆ ಅಂದ್ರೆ. ಅದಕ್ಕೆ ಹೇಳೋದು ಬೈಬಲಲ್ಲಿ, ತಂದೆಗಳ ದೋಷ ಪರಿಹಾರ ಯಾರ ಮೇಲೆ ಬೀಳ್ತಾರೆ ಅಂತ ದೇವ್ರು, ಮಕ್ಕಳ ತಲೆಗೆ. ಮೇಲೆ ಬೀಳ್ತಾರೆ ತಲೆವರೆಗೂ. ಅಲ್ವರ. ಸೊ ಅದೇ ತರ ಒಳ್ಳೆ ಕೆಲಸಗಳು ಕೂಡ, ತಂದೆಗಳು ಮಾಡಂತ ಒಳ್ಳೆ ಕೆಲಸಗಳನ್ನ ಮಕ್ಳುಗಳಿಗೆ ಏನ್ ಮಾಡ್ತೀನಿ ನಾನು ಅಲ್ವಾ, ಕೊಡ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅವ್ನು ಹೇಳ್ತಾರೆ. ಓಕೆ, ನಾವು ಇಲ್ಲಿವರೆಗೂ ನೋಡಿದ್ರೆ ಈ ವಾರ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 132, ಕನ್ನಡದಲ್ಲಿ ಪೇಜ್ ನಂಬರ್ 78 ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫಿಂದ ಶುರು ಮಾಡಬೇಕು. ಸೊ ಯಾರ ಸಹೋದರ ಸಹೋದರಿಗಳು ಯಾರ ಹತ್ರ ವಾಲ್ಯೂಮ್ಸ್ ಇದೆ, ಯಾರೆಲ್ಲ ಓದ್ಬೋದೋ ತಮ್ಮ ಕೈಗಳನ್ನ ಎತ್ತಿದ್ರೆ ಅವಾಗ ಅವಕಾಶ ಕೊಡೋಕೆ ಅನುಕೂಲ ಆಗ್ಬೋದು. ಇದಕ್ಕೆ ಸಾಮರಸ್ಯವೆಂಬಂತೆ 10 ಕುಲಗಳು ಸೊಲೊಮೋನನ ಮರಣಾನಂತರ ಆತನ ಪೀಳಿಗೆಯಿಂದ ನೇರವಾಗಿ ಬಿರುಕು ಬಿಟ್ಟವು. 10 ಕುಲಗಳು ಸೊಲೊಮೋನನ ಮಗನೂ ಆತನ ಉತ್ತರಾಧಿಕಾರಿಯೂ ಆದ ರೆಹಬ್ಬಾಮನಿಗೆ ಎಂದಿಗೂ ಸ್ವಾಮಿನಿಷ್ಠೆಯನ್ನು ತೋರಲಿಲ್ಲ. ಆದರೆ ನಾವು ಯೂದಾ ಕುಲದ ಬಗ್ಗೆ ಮತ್ತು ಅದರ ಜೊತೆಯಾಗಿರುವ ಬಿನ್ಯಾಮೀನರ ಬಗ್ಗೆ ಕರ್ತನ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಅದು ಕೆಲವು ಸಮಯದವರೆಗೆ ಸೊಲೊಮೋನನ ಪೀಳಿಗೆಗೆ ನಿಷ್ಠೆಯುಳ್ಳದ್ದಾಗಿತ್ತು. ಈ ರೀತಿಯಲ್ಲಿ ಅದು ವಾಗ್ದತ್ತವಾದ ಪ್ರತಿರೂಪವಾದ ರಾಜ್ಯಕ್ಕೆ, ಅದರ ಮಹಾ ಅರಸನಾದ ಮೆಸ್ಸಿಯನಿಗೆ ಸುವ್ಯಕ್ತವಾಗಿ ಸಂಬಂಧಿಸಿತ್ತು. ಸೊಲೊಮೋನನ ಸಿಂಹಾಸನದ ಮೇಲೆ ಕುಳಿತ ಆತನ ಪೀಳಿಗೆಯ ಕಡೆಯ 3 ರಾಜರುಗಳು ಯೆಹೋಯಾಕೀನ್, ಖೋನ್ಯ ಮತ್ತು ಆತನ ತಮ್ಮನಾದ ಚಿದ್ಕೀಯ ಇವರುಗಳು. ಇವರ ವಿರುದ್ಧವಾದ ನಮ್ಮ ಕರ್ತನ ಸಾಕ್ಷ್ಯವನ್ನು ಮತ್ತು ಅವರ ಪೀಳಿಗೆಯವರಲ್ಲಿ ಯಾರೂ ಇನ್ನು ಮುಂದೆ ವಾಸ್ತವವಾದ ಮತ್ತು ಪ್ರತಿರೂಪವಾದ ಕರ್ತನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾರರು ಎಂಬ ಭರವಸೆಯ ಮಾತುಗಳನ್ನು ನಾವು ಗುರುತು ಮಾಡಿಕೊಳ್ಳೋಣ. ನಾವು ಹೀಗೆ ಓದುತ್ತೇವೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂತಂದ್ರೆ, ಅಲ್ಲಿ ಸೊಲೊಮೋನ್ ನಂತರ ದೇವ್ರು ಏನ್ ಮಾಡ್ತಾರೆ, ಅವ್ರ ರಾಜ್ಯವನ್ನ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ, 10 ಗೋತ್ರಗಳು ಒಂದ್ ಕಡೆ ಬರ್ಬೇಕು, ಈ ಮಿಕ್ಕಿದ್ದು 2 ಗೋತ್ರಗಳು ಏನಾಗಬೇಕು, ಒಂದ್ ಕಡೆಗೆ ಹೋಗ್ಬೇಕು. ಆ ತರ ದೇವ್ರು ಏನ್ ಮಾಡ್ತಾರೆ, ಆ ರಾಜ್ಯನ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ಬಿಡ್ತಾರೆ ಅಲ್ವರ.
ಸೊ ಯಾತಕ್ಕಾಗಿ ಡಿವೈಡ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಆ ಏನ್ರಿ ಅಲ್ಲಿ ಫಸ್ಟ್ ಆಫ್ ಆಲ್ ಮುಖ್ಯವಾಗಿ ಆ ಸೋಲೋಮೋನ್ ಮಾಡಿದಂಥ ತಪ್ಪನ ಮಗನ ಮೇಲೆ ಮಾಡ್ತಾರೆ, ಹೊರಸ್ತಾರೆ. ಹೌದ್ರಾ? ಅದು ಮಾತ್ರ ಅಲ್ಲ, ಏನ್ರಿ ಆ 10 ಗೋತ್ರ ಜನಗಳು ಏನಪ್ಪ ಆಗಿದ್ರು ಅಂತಂದ್ರೆ ಅವರು ಕೂಡ ದೇವ್ರಿಗೆ ಏನಾಗಿಲ್ಲ, ಯೋಗ್ಯವಾಗಿ ಇರಲಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅವನು ಸೋಲೋಮೋನಿನ ಸೇನಾಧಿಪತಿ ಇರ್ತಾನೆ, ಅವನ ಹೆಸರು ಯೆರೋಬೋಮ್ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಪ್ರತ್ಯೇಕವಾಗಿ ಹೋಗಿ 10 ಗೋತ್ರಗಳನ್ನ ಸಪ್ರೇಟ್ ಏನ್ ಮಾಡ್ತಾನೆ, ಮಾಡ್ಕೊಂತಾನೆ. ಮಾಡ್ಕೊಂಬಿಟ್ಟು ಅವನಾರೋ ದೇವ್ರಿಗೆ ಯೋಗ್ಯನಾಗಿ ಬದುಕ್ತಾನ ಅಂತಂದ್ರೆ ಅವನಾಗಿಲ್ಲ, ದೇವ್ರಿಗೆ ಯೋಗ್ಯನಾಗಿ ಬದುಕಲಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ದ, ಅವನೇನ್ ಮಾಡ್ತಾನೆ, ಮಿಸ್ಟೇಕು ಯಾರಿಗೆ ಗೊತ್ತಿದ್ಯಾ? ಯೆರೋಬೋಮನು ಏನ್ ಮಾಡ್ತಾನೆ? ಮೂರ್ತಿ ಮಾಡಿ ಅದನ್ನು ಸೃಷ್ಟಿ ಮಾಡಿ ವೆರಿ ಗುಡ್. ಚಿನ್ನದ ಬಸವಗಳನ್ನ ಮಾಡಿ ಏನ್ ಮಾಡ್ತಾನೆ, ಅದಕ್ಕೆ ವಿಗ್ರಹಾರಾಧನೆ ಮಾಡಕ್ಕೆ ಶುರು ಮಾಡ್ತಾನೆ. ಅದರ ಅದರಿಂದ ದೇವ್ರು ಅದನ್ನು ಕೂಡ ಏನ್ ಮಾಡಕ್ ಹೋಗಿಲ್ಲ, ಅಂಗೀಕಾರ ಮಾಡಕ್ಕಿಲ್ಲ, ಅದನ್ನು ಕೂಡ ಮೆಚ್ಚಕ್ ಹೋಗಿಲ್ಲ. ಓ ಇದು ದೇವರು ಆದುಕೊಂಡಂತ ಒಂದು ಇದು ಅಂದ್ಬಿಟ್ಟು. ಅದು ಬದಲಾಗಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಏನ್ರಿ, ದೇವರು ಅವ್ರನ್ನ ಕೂಡ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದರ ಸೊ ಕೊನೆಗೆ ದೇವ್ರು ಏನ್ ಮಾಡ್ತಾರೆ, ಆದುಕೊಂಡಂತ ಎರಡೇ ಒಂದು ಏನ್ರಿ ಒಂದು ಭಾಗ. ಯಾವ 2 ಭಾಗ? 2 ಗೋತ್ರಗಳು. ಯಾವ 2 ಗೋತ್ರನ ಆಯ್ಕೆ ಮಾಡ್ತಾರೆ ದೇವ್ರು? ಯಹೂದ ಮತ್ತು ಬೆಂಜಮಿನ್. ವೆರಿ ಗುಡ್. ಯೂದ ಮತ್ತೆ ಬೆಂಜಮಿನ್. ಯಾಕೆ ಯೂದ ಓಕೆಪ್ಪ, ಏನೋ ಯೇಸು ಕ್ರಿಸ್ತು ಬರ್ಬೇಕಾಯ್ತು, ಓಕೆ. ಬೆಂಜಮಿನ್ ಏನಕ್ಕೆ? ಬೆಂಜಮಿನ್ ಯೋನಾಥನ್ ಮಗ. ಯೋನಾಥನ ಪ್ರೀತಿಯ ಮಗ. ಮಗ. ಯಾಕೆ ಯೋನಾಥನ್ ಸತ್ತೋಗ್ಬಿಟ್ಟಾನ, ಅವ್ನ ಮಗನ್ ಯಾಕೆ ನೆನ್ಸ್ಕೊಬೇಕು? ಅವ್ನ್ಗೆ ಯಾಕೆ ಇಲ್ಲಿ ಜಾಗ ಕೊಡ್ಬೇಕು? ಯಾಕೆ? ಯೋನಾಥನ್ ದೇವ್ರ ಕಣ್ಣಲ್ಲಿ ನೀತಿವಂತನಾಗಿದ್ದು ವಿಷಯ. ಅಲ್ಲಿ ಯೋನಾಥನು ದಾವೀದನ ಸಂಗಡ ಒಳ್ಳೆಯವನಾಗಿದ್ದ ಬ್ರದರ್. ಒಳ್ಳೆದನ್ನೇ ಮಾಡಿರ್ತಾರೆ ಯೋನಾಥನ್. ಅವ್ರ ಮಾತು ತಗೊಂಡಿರ್ತಾರ್ರಿ. ದಾವೀದನ ಮನಸ್ಸು ಯೋನಾಥನ ಮನಸ್ಸು ಒಂದೇ ಆಗಿತ್ತು ಬ್ರದರ್. ವೆರಿ ಗುಡ್. ಯೋನಾಥನ ಮನಸ್ಸು ದಾವೀದ್ ಮನಸ್ಸು ಒಂದೇ ಆಗಿತ್ತು ಅಲ್ವರ. ಹಾಗಾಗಿ ಮಾತು ಕೊಟ್ಟಿರ್ತಾನೆ, ದೇವ್ರಿಗೆ ಹೌದು. ವಿಧೇಯನಾಗಿರ್ತಾನೆ, ಒಳ್ಳೆಯವನಾಗಿರ್ತಾನೆ. ಗುಡ್ ಅಲ್ವರ. ಸೊ ಸತ್ಯವೇದಲ್ಲಿ ನೋಡ್ದ ಅಂತಂದ್ರೆ ದಾವೀದ್ ಏನ್ ಮಾಡ್ತಾನೆ, ಯೋನಾಥನ್ ಅಂತ ಒಡಂಬಡಿಕೆ ಮಾಡ್ಕೊಂಡಿರ್ತಾನ್ರಿ. ಅಲ್ವರ. ಸೊ ಆ ಒಡಂಬಡಿಕೆ ನಿಮಿತ್ತವಾಗಿ ದೇವ್ರ ಏನ್ ಮಾಡ್ತಾರೆ, ನೆನ್ಸ್ಕೊಂತಾರೆ. ಯಾಕಂದ್ರೆ ದಾವೀದ್ ಅಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ರು ನೋಡ್ತೀನಿ, ದೇವರಿಗೆ ಮೆಚ್ಚುಗುವ ಮನಸ್ಸು ಅಂತಂದ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅವನ ನಿಮಿತ್ತವಾಗಿ ಅವನ ರಾಜ್ಯವನ್ನ ಏನ್ ಮಾಡ್ತಾರೆ, ಸ್ಥಿರಪಡಿಸ. ಅವನ ಜೊತೆಗೆ ಅವನು ಇಷ್ಟಪಟ್ಟಂತ ರೀತಿಯಲ್ಲಿ ಯೋನಾಥನಿನ ಒಂದು ಗೋತ್ರ ಯಾವ್ದಪ್ಪ ಅಂದ್ರೆ ಬೆನ್ಯಮೀನ್ ಗೋತ್ರ. ಎಲ್ಲದಕ್ಕೂ ಕನಿಷ್ಠವಾಗಿರೋಂಥ ಗೋತ್ರನ ದೇವ್ರೇನ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರಿಗೂ ಏನ್ ಮಾಡ್ತಾರೆ, ರೆಕಗ್ನಿಷನ್ ಕೊಡೋದು ನಾವು ನೋಡ್ತೀರಿ ಅಲ್ವರ. ಅದಕ್ಕೆ ಏನ್ರಿ, ನಾವು ತುಂಬಾ ಕನಿಷ್ಠವಾಗಿದ್ದವ್ರಿಗೆ ಏನ್ರಿ ನಂಬಿಕಸ್ಥರಾಗಿದ್ಬಿಟ್ರೆ ದೇವ್ರು ಅವ್ರಿಗೆ ಏನ್ತಾರೆ ಒಂಥರ ಒಂದು ಒಂದು ಗೌರವ ಕೊಡೋದು ನಾವೇನ್ ಮಾಡ್ತೀವಿ ನೋಡ್ತೀರಿ ಅವರ. ಸರಿ, ಬೆಂಜಮಿನ್ ಆಕ್ಚುಲಿ ಒರಿಜಿನಲ್ ಯಾರ ಮಗ? ಬೆಂಜಮಿನ್ ಏನಪ್ಪ, ಬೆಂಜಮಿನ್ ಯಾರ ಮಗ? ಅರೆ ಬೆಂಜಮಿನ್ ಯಾರ ಮಗ ಗೊತ್ತಿಲ್ವಾ? ಅದೇ ನಿಮ್ಮ ಮನೆ ಪಕ್ಕದಲ್ಲ ಬೆಂಜಮಿನ್, ಅವನು ಯಾಕೋಬ್ ಮಗ ಅಲ್ವಾ ಬ್ರದರ್? ಬೆನೆಮಿನ್ ರೀ. ಮತ್ತೆ ನನ್ ಯಾರಕ್ಕೆ ಕೇಳಿದ್ರೆ ಉತ್ತರ ಕೊಡಲ್ಲ ಅಂತೀರಾ? ನಾನ್ ತರಲೆ ತರ ಕೇಳಿದ್ರೆ ಉತ್ತರ ಸಣ್ಣ ಮಗ ಅಲ್ಲಂದ್ರಿ. ಮತ್ತೆ ಈಗ ಹೇಳ್ಬೇಕಲ್ಲ, ಕೇಳಿದ ತಕ್ಷಣ ನಾನ್ ತರ್ಲೆ ತರ ಮಾತಾಡಿದ್ರೆ ಅವಾಗ ನೀವೇನ್ ಮಾಡ್ತೀರಾ, ಅಂತ ಕರೆಕ್ಷನ್ ಮಾಡಕ್ ಬರ್ತೀರಾ? ಗುಡ್, ವೆರಿ ಗುಡ್. ಬರಲ್ಲ ಅಷ್ಟಾರ ಮಾಡ್ತೀರಲ್ಲ. ಹಾಗಾದ್ರೆ ನಾನ್ ತಪ್ಪು ಮಾಡಿದ್ರೆ ನೀವೆಲ್ಲ ನನ್ ಬಿಡೋದಿಲ್ಲ ಅಂತ ಅರ್ಥ ಆಯ್ತು. ಗುಡ್, ವೆರಿ ಗುಡ್. ಓಕೆ, ಇವಾಗ ಹೇಳ್ರಪ್ಪ, ಕೇಳ್ತೀನಿ ಒಂದ್ಸತಿ. ಬೆಂಜಮಿನ್ ಯಾರ ಮಗ? ಯಾಕೋಬ್. ಯಾಕೋಬ್ ಮಗ. ಯಾಕೋಬಿನ ಎಷ್ಟನೇ ಮಗ? ರಾಹೇಲು ಮತ್ತೆ ಯಾಕೋಬನ ಎಷ್ಟನೇ ಮಗ? ಯೋಸೇಫನ್ ತಮ್ಮ. ಯೋಸೆಫನ್ ತಮ್ಮ. ಅವನು ಯಾಕೋಬಿಗೆ ಎಷ್ಟನೇ ಮಗ ಆಗ್ಬೇಕು? ಲಾಸ್ಟ್ ನಂಬರ್ 12. ಕೊನೆ ಮಗ. 12ನೇ. ವೆರಿ ಗುಡ್, ಪರವಾಗಿಲ್ಲಪ್ಪ. ಕೊನೆ ಮಗ. ಅದಕ್ಕೆ ನೋಡ್ಬೇಕಾರೆ ಅವ್ರ ಅಪ್ಪ ಅಷ್ಟೊಂದು ಪ್ರೀತಿಯಾಗಿ ಏನ್ ಮಾಡ್ತಾರೆ, ಸಾಕಿರ್ತಾನೆ. ಅಷ್ಟೇ ಬೆಂಜಮಿನ್ ಕೂಡ ಏನಾಗಿರ್ತಾನೆ, ದೇವ್ರಿಗೆ ವಿಧೇಯನಾಗಿರ್ತಾನೆ ನೋಡಿರ್ತೀನಿ. ಅದಕ್ಕೆ ಇಸ್ರೇಲಲ್ಲೇ ಕನಿಷ್ಠವಾಗಿರೋ ಗೋತ್ರ ಯಾವ್ದಾಗೋಯ್ತು ಅಂದ್ರೆ, ಇಸ್ರೇಲಲ್ಲಿ ತುಂಬಾ ಏನ್ರಿ ಚಿಕ್ಕದಾಗಿರೋ ಗೋತ್ರ ಎಲ್ಲ ನಶಿಸೋಗ್ಬಿಡ್ತಾರೆ ಅಲ್ವರ. ಅವಾಗ ಏನ್ ಮಾಡ್ತಾರೆ, ದೇವರು ಆ ಟ್ರೈಬ್ನ ಬಿಡೋದಿಲ್ಲ ನೋಡ್ರಿ ಅಂತೀನಿ. ಆ ಟ್ರೈಬ್ ಇಂದಾನೆ ಮೊದಲಿನ ರಾಜ್ಯನ ಏನ್ ಮಾಡ್ತಾರೆ, ದೇವರು ಆಯ್ಕೆ ಮಾಡ್ಕೊಂತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಇವರು ದೇವ್ರಿಗೆ ಏನಾಗಲ್ಲ, ವಿಧೇಯನಾಗಿ ಬದುಕೋದಿಲ್ಲ ಅಂದ್ರ. ಸೋಲೊಮನ್ ನಂತರ ಬಂದಿರಂತ ಒಬ್ರು ಮಕ್ಕಳು, ಒಬ್ರು ರಾಜ ಕೂಡ ಏನಾಗಿಲ್ಲ, ದೇವ್ರಿಗೆ ಅಧೀನರಾಗಿ ಬದುಕಿದ್ದೇ ಇಲ್ಲ. ಅದಕ್ಕೆ ಕೊನೆಯದಾಗಿರೋಂಥ 3 ರಾಜ್ಯಗಳು ಇರ್ತಾರೆ. ಏನಪ್ಪ, ಇಸ್ರೇಲ್ ಒಂದು ಚರಿತ್ರೆ ನೋಡಿದ್ರೆ
ಯೋಯಾಕಿಮ್, ಯೋಯಾಕಿನ್ ಮತ್ತೆ ಜೆಡಿಕಿಯಾ ಅಂತ 3 ರಾಜ ಇರ್ತಾರೆ. ಆ 3 ರಾಜರುಗಳಿಗೆ ಏನ್ ಮಾಡ್ತಾರೆ ದೇವರು? ತನ್ನ ಒಂದು ಆಜ್ಞೆನ, ಏನು ಕೋಪ ಆಜ್ಞೆನ ರಿವೀಲ್ ಮಾಡ್ತಾರೆ. ಶಿಕ್ಷೆನ, ದಂಡನೆ ಏನ್ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳ್ಬೇಕಾರೆ ಅವ್ರಿಗೆ ದೇವರ ಅಂತ್ಯದಲ್ಲಿ ಏನಾಗ್ತದೆ, ಇದ್ರ ನಂತರ ಯಾವ ರಾಜ ಕೂಡ ಏನಾಗೋದಿಲ್ಲ ಇಸ್ರೇಲಲ್ಲಿ ಬರೋದೇ ಇಲ್ಲ ಅಂತ ಕೂಡ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಕೆಲವೊಂದು ವಾಕ್ಯಗಳನ್ನ ನಾವು ಓದೋಣ. ಯಾರು ದಯವಿಟ್ಟು ಬೈಬಲಲ್ಲಿ ಓದ್ಬಿಡಿ ಅದನ್ನ. ಯೆರೆಮೀಯ 22ನೇ ಅಧ್ಯಾಯ 24ರಿಂದ 30. ವಾಲ್ಯೂಮಲ್ಲಿ ಕೂಡ ಇದೆ, ವಾಲ್ಯೂಮಲ್ಲಿ ಕೂಡ ಓದ್ಬೋದು. ಇಲ್ಲಾಂದ್ರೆ ವಾಲ್ಯೂಮಲ್ಲಿ ಓದ್ಬಿಡಿ ಬೆಸ್ಟ್. ಇಲ್ಲಿ ದಿವ್ಯ ಅಷ್ಟರ್ ಓದ್ತೀರಾ ವಾಲ್ಯೂಮ್ನಲ್ಲಿ? ಯೆಹೋವನು ಹೀಗನ್ನುತ್ತಾನೆ, ನನ್ನ ಜೀವದಾಣೆ, ಯೆಹೋಯಾಕೀಮನ ಮಗನೂ ಯಹೂದದ ಅರಸನೂ ಆದ ಕೊನ್ಯನೆಂಬ ನೀನು ನನ್ನ ಬಲಗೈಯು ಮುದ್ರೆಯುಂಗುರವಾಗಿದ್ದರೂ ನಾನು ನಿನ್ನನ್ನು ಅಲ್ಲಿಂದ ಕಿತ್ತು ಹಾಕುತ್ತಿದ್ದೆನು. ನಿನ್ನ ಪ್ರಾಣವನ್ನು ಹುಡುಕಿ ನಿನ್ನಲ್ಲಿ ಭಯವನ್ನು ಹುಟ್ಟಿಸುವವರ ಕೈಗೆ, ಅಂದರೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಮತ್ತು ಕಸ್ದೀಯರ ಕೈಗೆ ಕೊಟ್ಟು ಬಿಡುವೆನು. ನಿನ್ನನ್ನು ನಿನ್ನ ಹೆತ್ತ ತಾಯಿಯನ್ನು ಜನ್ಮ ಭೂಮಿಯಲ್ಲದ ಅನ್ಯ ದೇಶಕ್ಕೆ ಎಸೆದು ಬಿಡುವೆನು. ಅಲ್ಲೇ ಸಾಯುವಿರಿ. ಹಿಂದಿರುಗಬೇಕೆಂದು ಹಂಬಲಿಸುವ ದೇಶಕ್ಕೆ ಅವರು ಹಿಂದಿರುಗುವುದೇ ಇಲ್ಲ. ಓಕೆ, ಆಮೇಲೆ ಮುಗಿದೋಯ್ತಾ? 30ವರೆಗೂ ಮುಗಿದೋಯ್ತಾ? ಫುಲ್ ವಾಲ್ಯೂಮ್ ಓದ್ಬಿಟ್ರಾ? ಇಲ್ಲ ಬ್ರದರ್, ಬೈಬಲ್ ಅಲ್ಲಿ ಓದ್ತಾ ಇದೀನಿ. ಓಕೆ, ವಾಲ್ಯೂಮ್ ಓದ್ಬಿಡಿ. ವಾಲ್ಯೂಮ್ ಪ್ಯಾರಾಗ್ರಾಫ್ ಇದೆ ಅಷ್ಟರ್, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಓದ್ಬಿಡಿ. ಅದೇ ಓದ್ಬಿಡಿ ಡೈರೆಕ್ಟ್, ಅಲ್ಲೇ ವಾಕ್ಯ ಕೊಟ್ಟಿದೆ. ಓಕೆ. ಹ್ಮ್. ದೇಶವೇ ದೇಶವೇ, ಕರ್ತನ ಮಾತನ್ನು ಕೇಳು. ಕರ್ತನು ಹೀಗನ್ನುತ್ತಾನೆ, ಇಂತೆನ್ನುತ್ತಾನೆ, ಇವನನ್ನು ಮಕ್ಕಳಿಲ್ಲದವನು, ವ್ಯರ್ಥ ಜನ್ಮದವನು ಎಂದು ಪಟ್ಟಿಯಲ್ಲಿ ಬರೆಯಿರಿ. ಇವನ ಸಂತಾನದಲ್ಲಿ ಇನ್ನು ಮೇಲೆ ಯಾವನು ದಾವೀದನ ಸಿಂಹಾಸನದ ಮೇಲೆ ಕೂತು ಯಹೂದವನ್ನು ಆಳಿ ಬಾಳನು. ನೋಡ್ರ, ಅಲ್ಲಿ ಏನ್ ಮಾಡ್ತಾರೆ, ಇನ್ನು ಮೇಲೆ ದಾವೀದನ ವಂಶದಲ್ಲಿ ಯಾರು ಬಂದ್ಬಿಟ್ಟು ಯಹೂದ್ಯನ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆನೇ ಮಾಡಲ್ಲ. ಅದರ ಅವನೇ ಹೇಳ್ತಾ, ದೇವ್ರು ಹೇಳ್ಬೇಕಾರೆ, ಕೊನೆಯನು ನೀನ್ ಹೆಂಗಿದ್ದಂತೆ ನನಗೆ ಮುದ್ರೆ ಉಂಗುರವಾಗಿದ್ಯಾ. ಅಷ್ಟೊಂದು ಮುಖ್ಯವಾಗಿ ದೇವರನ್ನ ಉಪಯೋಗಿಸ್ಕೊಂಡ್ರಂತೆ. ಆದರೆ ದೇವರಿಗೆ ಅವಿಧೇನಾಗಿರಂದ ನೀನು ಕಿತ್ತಿ ಎಸೆದು ಬಿಡ್ತೀನಿ ಅಂತ ಏನ್ ಮಾಡ್ತಾರೆ ದೇವರು ಹೇಳ್ತಾರೆ. ಅದಕ್ಕೆ ಏನ್ರಿ, ಭೂಮಿಯೇ ಭೂಮಿಯೇ ದೇವರ ವಾಕ್ಯವನ್ನು ಕೇಳೋ. ಅದರ ನೋಡ್ಬೇಕಾರೆ ಇವನ್ಗೆ ಮಕ್ಕಳೇ ಆಗ್ದಿರಂಗೆ ದೇವ್ರ ಏನ್ ಮಾಡ್ಬಿಟ್ರು, ಶಾಪ ಕೊಟ್ಬಿಟ್ರಂತೆ. ಅವನು ಉದ್ಧಾರನೇ ಆಗಲ್ಲ. ಅವನ ವಂಶದಲ್ಲಿ ಇನ್ಮೇಲಿಂದ ಏನ್ರಿ ಯೆಹೋವನ ಸಿಂಹಾಸನ ಕೂತ್ಕೊಂಡಂತ ಒಬ್ರು ಕೂಡ ಏನಾಗೋದಿಲ್ಲ, ಬರೋದಿಲ್ಲ ಅಂತ ಏನ್ ಮಾಡಿದ್ರೆ ಶಿಕ್ಷೆ ಕೊಟ್ಬಿಡ್ತಾವ ಅಂತೀನಿ. ಸೊ ಇದೇನ್ ಗೊತ್ತಾಗ್ತಾರೆ ಅಂದ್ರೆ, ಅಲ್ಲಿ ಏನ್ರಿ ಯಹೂದ್ಯನ ವಂಶದಿಂದ ಒಬ್ಬ ರಾಜ ಬರೋ ಅಂತ ಒಂದು ಕಾರ್ಯ ಏನಾಯ್ತು, ನಿಂತೋಯ್ತು. ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ ಯೆರೆಮೀಯ 36:30, ಜೆರೆಮಿಯಾ 36:30. ಹಂಗೆ ಕಂಟಿನ್ಯೂ ಮಾಡಿ ಇಷ್ಟ ವಾಲ್ಯೂಮು. ಯಹೂದ್ಯದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಕರ್ತನು ಇಂತೆನ್ನುತ್ತಾನೆ, ಇವನ ಸಂತಾನದಲ್ಲಿ ಯಾವನು ದಾವೀದನ ಸಿಂಹಾಸನಾರೂಢನಾಗನು. ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು. ನೋಡ್ರ, ಯೋಯಾಕೀಮ್ಗೂ ಕೂಡ ದೇವ್ರೇನು ಹೇಳ್ತಾರೆ, ಅದೇ ತರ ಶಿಕ್ಷೆ ಕೊಡ್ತಾರೆ. ಇವನು ವಂಶದಲ್ಲಿ ಯಾರೋ ದಾವೀದನ ಸಿಂಹಾಸನ ಕೂತ್ಕೊಳೋದಿಲ್ಲ, ಅವ್ರ ಹೆಣನ ಏನಂತಾರೆ ಊತಕ್ಕೂ ಬಿಡೋದಿಲ್ವಂತೆ. ಆ ತರ ಒಂದು ದುರ್ಗತಿನ ದೇವ್ರೇನ್ ಮಾಡ್ತಾರೆ, ನಮಗೆ ಶಿಕ್ಷೆ ಕೊಡ್ತಾರೆ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿ ವಾಲ್ಯೂಮ್. ಚಿದ್ಕೀಯನ ಬಗ್ಗೆ ನಾವು ಓದುವುದೇನೆಂದರೆ, ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಹತ್ತಿರಿಸಿದೆ. ಇದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ದೇವರು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತುಬಿಡು, ಕಿರೀಟವನ್ನು ಎತ್ತಿಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿದ್ದನ್ನು ಮೇಲೆ ಮಾಡು, ಮೇಲಿದ್ದನ್ನು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು. ಅವನಿಗೆ ರಾಜ್ಯವನ್ನು ವಹಿಸುವೆನು. ಎಹೆಜ್ಕೇಲ 21ನೇ ಅಧ್ಯಾಯ ವಚನ 25ರಿಂದ 27. ನೋಡ್ರ, ಇಲ್ಲಿ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಹೇಳ್ತಾರೆ, ಅದರ ಇಸ್ರೇಲಿನ ರಾಜನೇ, ಅದರ ಭ್ರಷ್ಟನೇ, ದುಷ್ಟನೇ, ನಿನ್ನ ಅಂತ್ಯವು ಏನಾಗಿದೆ, ಹತ್ತಿರವಾಯಿತು, ಸಮೀಪವಾಯಿತು. ಅದರ ಕಿರೀಟವನ್ನು ಎತ್ತಾಕೋ, ಮೊಂಡಾಸನೇನು ಬಿಸಾಕೋ. ಅದರ ಎಲ್ಲವೂ ಏನಾಗ್ಲಿ ವ್ಯತ್ಯಾಸವಾಗಲಿ. ಏನಪ್ಪ ವ್ಯತ್ಯಾಸವಾಗಲಿ ಅಂತಂದ್ರೆ, ಎಲ್ಲವೂ ಚೇಂಜ್ ಆಗ್ಬಿಡ್ಲಿ.
ಕೆಳಗಡೆ ಇರೋದೇನಾಗ್ಲಿ ಮೇಲ್ಗಡೆ ಆಗ್ಲಿ, ಹಂಗಂದ್ರೆ ಏನೋ ಯಾರೆಲ್ಲ ದೀನರಾಗಿ ತಗ್ಗಿಸ್ಕೊಂಡು ನಡೀತಾರೋ ಅವ್ನ ದೇವ್ರು ಏನ್ ಮಾಡ್ತಾರೆ, ಅವ್ನ ಎತ್ತಿ ಉನ್ನತವಾಗಿರ್ತಾರಂತೆ. ಯಾರೆಲ್ಲ ಎತ್ತಿ ಗರ್ವದಿಂದ ನಡೀತಾ ಇರ್ತಾರೆ ಅವನ್ನೆಲ್ಲ ಏನ್ ಮಾಡೋದು, ದೇವ್ರು ತಗ್ಗಿಸ್ತಾರಂತೆ. ಇಸ್ರೇಲ್ ರಾಜ್ಯ ಅಷ್ಟೊಂದು ದೇವ್ರ ಆಶೀರ್ವಾದ ಕೊಟ್ಟರು, ತುಂಬಾ ಗರ್ವದಿಂದ ನಡೆಯಕ್ಕೆ ಶುರು ಮಾಡಿದ್ರು. ದೇವ್ರು ಏನ್ ಮಾಡ್ತೀನಿ, ಕೆತ್ತು ಬಿಸಾಕ್ತೀನಿ ಅಂತಂದ್ರು. ಎಲ್ಲಾ ರಾಜ್ಯಗಳಲ್ಲಿ ಮಹಿಮೆಯಾಗಿದ್ದಂಥ ಇಸ್ರೇಲ್ ರಾಜ್ಯ, ಅವರು ಜ್ಞಾನವನ್ನು ತಿಳ್ಕೊಳೋದಕ್ಕೆ, ದೇವರ ಆಶೀರ್ವಾದ ತಿಳ್ಕೊಳಕ್ಕೆ ಎಷ್ಟೋ ರಾಜ್ಯಗಳು ಹೊರ ದೇಶದಿಂದ ಇಸ್ರೇಲಿಗೆ ಬರೋರಂತೆ. ಅಷ್ಟೊಂದು ಉನ್ನತವಾಗಿ ರಾಜ್ಯನ ಕೆಳಕ್ಕೆ ದಬ್ಬಿಟ್ರು ದೇವರು, ನೆಲ ಸಮ ಮಾಡ್ಬಿಟ್ರು. ಅಲ್ಲರ ಏನ್ರಿ, ಕೆಳಗಡೆ ಬಿದ್ದಿರಂತ ಬಾಬಿಲೋನ್ ರಾಜ್ಯ, ಅದರ ಕಲ್ದಿಯರು ಏನಕ್ಕೂ ಕೆಲ್ಸಕ್ಕೆ ಬಾರ್ದವ್ರು ಅಂಥ ರಾಜ್ಯನ ಏನ್ ಮಾಡ್ಬಿಟ್ರು ದೇವ್ರು ಇವಾಗ ಉನ್ನತವಾದ ಸ್ಥಿತಿಗೆ ಏನ್ ಮಾಡ್ಬಿಟ್ರು, ಹೇಳ್ಬಿಟ್ರು. ಅದನ್ನ ಚಿನ್ನಕ್ಕೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಬಂಗಾರದ ನಗರ ಅಂತ ಸತ್ಯವೇದದಲ್ಲಿ ಏನ್ ಮಾಡ್ತಾರೆ, ಅವನ್ನ ಕರೀತಾರೆ. ಅದಕ್ಕೆ ಎಲ್ಲವೂ ಏನಾಗಲಿ, ವ್ಯತ್ಯಸ್ತವಾಗಲಿ, ರಾಜ್ಯಕ್ಕೆ ಬಾಧ್ಯಸ್ಥನು ಬರುವ ತನಕ. ಅಂದ್ರೆ ಏನ್ರಿ, ರಾಜ್ಯಕ್ಕೆ ಬಾಧ್ಯಸ್ಥನು ಇಲ್ಲಿ ನಿಂತೋಗ್ತಾರೆ, ಇನ್ ಮುಂದಕ್ಕೆ ನಾನು ಯಾರಿಗೂ ಕೊಡಲ್ಲ. ಯಾರಿಗಪ್ಪ ಕೊಡ್ತೀನಿ, ರಾಜ್ಯಕ್ಕೆ ಒರಿಜಿನಲ್ ಆಗಿದ್ದ ಬಾಧ್ಯಸ್ಥನ ಬರ್ತಂತೆ, ಅವ್ರು ಬರುವ ತನಕ ಒಂದು ಇಲ್ಲದ ರೀತಿಲಿ ಇರುತ್ತೆ, ಅವ್ರಿಗೇನೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ರಾಜ್ಯಕ್ಕೆ ಬಾಧ್ಯಸ್ಥನು ಯಾರದು? ನಮ್ಮ ಕರ್ತನಾದ ಯೇಸು. ವೆರಿ ಗುಡ್. ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತನು. ಯಾವಾಗ? ಮೊದಲನೇ ಬರುವಿಕೆ ಅಲ್ಲ, ಎರಡನೇ ಬರುವಿಕೆ ಅಲ್ಲ, ನಂಬರ್ 2 ಅಲ್ರ? ಎರಡನೇ ಬರ್ತೀನಿ. ಎರಡನೇ ಬರುವಿಕೆಯಲ್ಲಿ, ಮೊದಲನೇ ಬರುವಿಕೆಯಲ್ಲಿ ಅಲ್ಲ. ಯಾಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಆಗಿದೆ ಅಂತಂದ್ರೆ ಯೇಸು ಕ್ರಿಸ್ತು ರಾಜ್ಯಾಧಿಕಾರನ್ನ ವಹಿಸ್ಕೊಂಡು ಏನ್ ಮಾಡಿರೋರು, ಆಳ್ವಿಕೆ ಮಾಡಿರೋರು. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಬಲವಂತವಾಗಿ ರಾಜನಾಗಿ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳ್ಕೊಂಡು ಹೋಗ್ಬೇಕಾರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ತಪ್ಪಿಸ್ಕೊಂಡು ಹೋಗೋದು ನಾವು ಸತ್ಯವೇದಲ್ಲಿ ನೋಡ್ತೀರಿ ಅಲ್ವರ? ಹಾಗಾದ್ರೆ ಯೇಸು ಕ್ರಿಸ್ತನ್ಗೆ ಚೆನ್ನಾಗಿ ಗೊತ್ತಿತ್ತು ರಾಜ್ಯನಾಗಿ ಯಾವಾಗ ಬರ್ಬೇಕು. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ರಾಜನಾಗಿ ಏನ್ ಮಾಡ್ಬೇಕು, ಅವರು ರಾಜ್ಯಾಧಿಕಾರನ ವಹಿಸ್ಕೊಂಡಂತ ಒಂದು ಟೈಮ್ ಏನಾಗಿದೆ ಇದೆ ಅಂತ ಅಂದ್ಬಿಟ್ರು ಅಲ್ಲರ? ಹಂಗಾರೆ ಏನ್ರಿ, ಯಾವಾಗ ಯಹೂದ್ಯನ ಕೊನೆಯ ಅರಸನಾಗಿರತ್ತ ಜಡಿಕೆ ಆಳ್ವಿಕೆ ಮಾಡೋದ್ನೋ ಅದೇ ಲಾಸ್ಟ್. ಅದಾಗಿದ ನಂತರ ಯೂದಾ ಗೋತ್ರದಲ್ಲಿ ಯಾವ ರಾಜ್ಯಗಳೇನಾಗಿಲ್ಲ, ಬಂದಿಲ್ಲ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅನಿತಾ ಸಿಸ್ಟರ್, ಅನು ಸಿಸ್ಟರ್, ಓದ್ಲಾ ಬ್ರದರ್? ಸ್ಟೋರಿ. ಇಲ್ಲಿ ಸೊಲೊಮೋನನ ಸಮಗ್ರ ಸಂತತಿಯವರ ಉರುಳಿ ಹೋಗುವಿಕೆಯನ್ನು ಪ್ರಕಟಿಸಲಾಗಿದೆ. ಇದೇ ಸಂತತಿಯನ್ನು ಮೇಲಕ್ಕೆತ್ತಲಾಗಿತ್ತು. ಆ ತರುವಾಯ ಈಗ ಇದನ್ನು ಕೆಳಗಿಳಿಸಲಾಗುತ್ತಿದೆ. ಅದೇ ಸಮಯದಲ್ಲಿ ಸಿಂಹಾಸನಕ್ಕೆ ಎಂದೂ ಹಕ್ಕು ಹೂಡದ ನಾತಾನನನ್ನು ಹೀನೈಸಿದ ಅಥವಾ ಅಗೋಚರ ಪೀಳಿಗೆಯನ್ನು ಮರಿಯಳಲ್ಲಿ ದೇಹ ಧರಿಸಿದ ಅದರ ಪ್ರತಿನಿಧಿಯಾದ ಮೆಸ್ಸಿಯನ ಮೂಲಕವಾಗಿ ಎತ್ತಲ್ಪಡುತ್ತಿದೆ. ನೋಡ್ರಿ ಏನ್ ಬ್ಯೂಟಿಫುಲ್ ಹೇಳ್ತಾರೆ ನೋಡಿ. ಪಾಯಿಂಟ್ ನಂಗೆ ಫ್ಲಾಶ್ ಆಗಿ ನೋಡಿದ್ದೀನಿ, ಏನ್ ಸೂಪರ್ ಆಗಿ ಹೇಳ್ತಾ ನೋಡಿದ್ದೀನಿ. ಸೊಲೊಮೋನಿನ ಒಂದು ವಂಶಾವಳಿಯಲ್ಲಿ ರಾಜರುಗಳು ಇನ್ಮೇಲೆ ಬರಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಆ ಯೇಸು ಕ್ರಿಸ್ತನ ರಾಜ್ಯನಾಗಿ ಹೇಗೆ ತಂದ್ರು ಅಂತಂದ್ರೆ, ಸೊಲೊಮೋನಿನ ಇನ್ನೊಬ್ಬ ಮಗ ಇರ್ತಾನ್ರಿ, ಏನೋ ಅವನ ಹೆಸರು ನಾತಾನ್ ಅಂತ ಅಲ್ದ್ರ? ಆ ನಾತಾನ್ ಮುಖಾಂತರ ದೇವ್ರೇನ್ ಮಾಡ್ತಾರೆ, ಮರಿಯಾಳ ವಂಶ ಅಲ್ಲಿಂದ ಬರಬೇಕು, ಅದರಿಂದ ಯೇಸು ಕ್ರಿಸ್ತು ಜನ್ಮ ತಗೊಬೇಕು ಅಂತ ಏನ್ ಮಾಡೋರಂತಲ್ಲಿ ಅಲ್ಲಿ ಮಾಡೋರಂತಾರೆ. ಸರಿ, ನಾತಾನು ಎಲ್ಲರ ಬೈಬಲ್ ಬಗ್ಗೆ ಕೊಟ್ಟಿದ್ಯಾ ನಾತಾನ್ ಬಗ್ಗೆ ಅಂತಂದ್ರೆ, ಆ ನಾತಾನ್ ಬಗ್ಗೆ ಬೈಬಲಲ್ಲಿ ಏನ್ರಿ ಎಲ್ಲೂ ಏನು ಸಾಕ್ಷಿಗಳೇನು ಇಲ್ಲ ರೀ. ಅರೆ ಅವನು ಏನ್ರಿ ದಾವಿದನ ಮಗ ಅಂತ ಏನ್ ಮಾಡೋರಲ್ಲಿ ಅಲ್ಲಿ ಕೊಟ್ಟವ್ರೆ ಅಲ್ರ? ಆದ್ರೆ ಆ ನಾತಾನ್ ಮುಟ್ರು ರಾಜನಾಗಿದ್ದ ಅಂತ ಏನ್ ಮಾಡಲಿ ಇನ್ಫಾರ್ಮೇಶನ್ ಇಲ್ಲ ರೀ. ಸೊ ಸೈಲೆಂಟ್ ಆಗಿದ್ದವರು, ಅದರ ಏನ್ರಿ ಗಣನೆಗೆನೆ ಬಾರದವರು, ರಾಜ್ಯಾಧಿಕಾರ ರಾಜ್ಯನ ಒಂದು ತತ್ವನೇ ಇಲ್ದಿರೋಂಥ ಒಂದು ವಂಶದಿಂದ ದೇವ್ರ ಏನಪ್ಪ ಮಾಡ್ತಿದ್ರೆ ರಾಜ್ಯನ ತರ್ತೀನಿ ಅಂತ ದೇವ್ರ ಡಿಸೈಡ್ ಮಾಡೋರಂತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರತ್ತಾನಿಲ್ಲ ವಾಲಿಮ ಅನಿತ ಅಷ್ಟ ಓದ್ತೀರಾ? ಅವರಿ ಇಸ್ರಾಯೇಲನ ದೊರೆಯೇ, ಇಲ್ಲ ದುಷ್ಟನೇ. ಅದಾಯ್ತು, ಅದಾಗಿ ಇನ್ನೊಂದು ಪ್ಯಾರಾಗ್ರಾಫ್ ಆಯ್ತು. ಮೆಸ್ಸಿಯನನ್ನು ಹೌದು ಸರ್. ಮೆಸ್ಸಿಯನನ್ನು ಸೊಲೊಮೋನನ ಪೀಳಿಗೆಯಲ್ಲಿ ನಿರೀಕ್ಷಿಸಬಾರದು ಎಂಬುದಕ್ಕೆ ಇದಕ್ಕಿಂತ ಹೆಚ್ಚಿನ ಸಕಾರಾತ್ಮಕವಾದ ಸಾಕ್ಷ್ಯವನ್ನು ಯಾರು ಕೇಳಿಯಾರು? ಆ ಪೀಳಿಗೆಯ ಎಲ್ಲಾ ಹಕ್ಕುಗಳು ಮತ್ತು ಹಕ್ಕಿನ ಕೇಳಿಕೆಗಳು ದೇವರ ವಾಗ್ದಾನಗಳ ಮತ್ತು ಷರತ್ತುಗಳಿಗನುಸಾರವಾಗಿ ಇರದೆ ಅವರ ಕೆಟ್ಟತನಗಳಿಂದಲೂ ದೇವರ ವಿರುದ್ಧವಾದ ದಂಗೆಗಳಿಂದಲೂ ಕಳೆದುಕೊಳ್ಳಬೇಕಾಯಿತು. ಆದುದರಿಂದ ನಮ್ಮ ಕರ್ತನು
ಯೋಸೇಫನಿಗೆ ಮಗನಾಗಿದ್ದಿರಬಹುದು ಎಂಬ ಹೇಳಿಕೆಯು ಸಂಪೂರ್ಣವಾಗಿ ಸುಳ್ಳಾಗಿದೆ ಎಂದು ರುಜುವಾದಾಗುತ್ತದೆ. ಯಾಕೆಂದರೆ ಈ ಪೀಳಿಗೆಯಲ್ಲಿ ಯಾರೂ ಎಂದಿಗೂ ಕರ್ತನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾರರು. ಆಯ್ತು ಬ್ರದರ್. ಥ್ಯಾಂಕ್ ಯು ಸರ್. ನೋಡಿ ಏನು ಸೂಪರ್ ಆಗಿ ಪ್ರೂವ್ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಎಷ್ಟೋ ಜನ ಯೋಸೆಫ್ ಬಂದ್ಬಿಟ್ಟು ಕ್ರಿಸ್ತನ್ಗೆ ಏನ್ರಿ ತಂದೆ ಅಥವಾ ಕ್ರಿಸ್ತನು ಯೋಸೆಫ್ ಮಗ ಅಂತ ಹೇಳೋದಕ್ಕೆ ಪ್ರೂವ್ ಮಾಡೋಂಥದ್ದು ಏನಪ್ಪಾ ಅಂದ್ರೆ, ಯೋಸೆಫು ಸೊಲೊಮೋನಿನ ವಂಶಾವಳಿಯಲ್ಲಿ ಬಂದ ಅಂದ ರಾಜ್ಯನೋ ಅಲ್ಲಿಂದಾನೇ ಬಂದಿದ್ದು. ದಾವೀದನ ಮಗ ಸೊಲೊಮೋನ್ ನಂತರ ಏನಾಗಿದ್ದು ಇವನು ಬಂದಿದ್ದು ಅಂತ ಏನ್ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಯೋಸೆಫನ್ ಮಗ ಅಲ್ಲರ ರಾಜ್ಯದ ಒಂದು ಜೀನಿಯಾಲಜಿಲಿ ಬಂದಿದ್ದು ಅಂತ ಏನ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ. ಆದ್ರೆ ನಾವು ಇಷ್ಟುವರೆಗೂ ಓದಿರೋಂಥ ವಾಕ್ಯಗಳಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ, ಸೊಲೊಮೋನ ನಂತರ ಏನ್ರಿ ಏನೇ ರಾಜ್ಯಗಳು ಬಂದ್ರು ಸರಿ, ಅದು ಎಲ್ಲಿವರೆಗೂ ಮಾತ್ರ ಲಾಸ್ಟ್ ಆಗಿತ್ತಪ್ಪ ಅಂದ್ರೆ ಜೆಡಿಕಿನವರೆಗೂ ಮಾತ್ರ ಲಾಸ್ಟ್ ಆಗಿತ್ತು ಹೊರತು ಅದಾಗಿದ ನಂತರ ರಾಜ್ಯನ ಒಂದು ಪೀಡಿಗಳು ಯಾರೂ ಬರಲ್ಲ, ಸಿಂಹಾಸನ ಕೂತ್ಕೊಳೋದೇ ಇಲ್ಲ ಅಂತಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳಿರ್ಬೇಕಾರೆ ನಮ್ಗೇನಪ್ಪ ಗೊತ್ತಾಗ್ತಾ ಅಂದ್ರೆ, ಇನ್ನು ಮುಂದೆ ಏನ್ರಿ ಈ ಲೈನ್ ನಲ್ಲಿ ಸೊಲೊಮೋನ ವಂಶದಲ್ಲಿ ಯಾವ ರಾಜ್ಯಗಳೇನಾಗಿಲ್ಲ ಬರಂಗಿಲ್ಲ. ಮತ್ತೆ ಯಾಕಂದ್ರೆ ಯೇಸು ಕ್ರಿಸ್ತು ಖಂಡಿತವಾಗೂ ಯೋಸೆಫನ ಮಗನಾಗಿ ಈ ಒಂದು ವಂಶಾವಳಿಯಲ್ಲಿ ಈ ಒಂದು ಲಿನಿಯೇಜಲ್ಲಿ ಕೂತ್ಕೊಂಡು ಅವ್ರ ರಾಜ ಪಟ್ಟಾಭಿಷೇಕ ತಗೊಳಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ವಾಕ್ಯನ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಇಷ್ಟೊಂದೆಲ್ಲ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಮ್ಗೆ ಏನಾಗ್ಬೇಕಾದ್ರೆ ಖಂಡಿತವಾಗೂ ಜೀಸಸ್ ಕ್ರಿಸ್ಟ್ ಯಾರ ಮಗ ಅಲ್ಲ, ಹಂಗಾರೆ ಯೋಸೆಫನ ಮಗ ಅಲ್ಲ ಅಂತ ನಮ್ಗೆ ಗೊತ್ತಾಗ್ತಾರೆ. ಸರಿ, ಇವಾಗ ಹೆಂಗೆ ಮರಿಯಾಳಿಗೆ ಹೆಂಗೆ ಟ್ರೇಸ್ ಔಟ್ ಮಾಡೋದು ಅದು ನೆಕ್ಸ್ಟ್ ನೋಡೋಣ ಅಂತೀನಿ. ನೋಡ್ತೀನಿ ನೆಕ್ಸ್ಟ್ ಯಾರು ಓದ್ತೀರಾ ಪ್ಯಾರಾಗ್ರಾಫು? ರಾಜ್ಯಭಾರವು ಸೊಲೊಮೋನನ ರೆಂಬೆಯಿಂದ ದಾವಿದನ ವಂಶವೃಕ್ಷದ ಮತ್ತೊಂದು ರೆಂಬೆಗೆ ವರ್ಗಾವಣೆಯಾದದ್ದನ್ನು ಸ್ಪಷ್ಟವಾಗಿ ಇನ್ನಿತರ ದೇವರ ವಾಕ್ಯಗಳಲ್ಲಿಯೂ ಮುಂತಿಳಿಸಲಾಗಿತ್ತು. ನಾವು ಓದುವಂತೆ, ನಾನು ಮುಂದಿನ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಯೆರೆಮೀಯ 23:5. ವೆರಿ ಗುಡ್ ಸರ್. ನೋಡಿ ಸೂಪರ್ ಆಗಿ ಹೇಳ್ತಾರೆ. ನೋಡಿದ್ರಿ ಎಷ್ಟು ಚೆನ್ನಾಗಿದೆ ಅಂತೀನಿ. ನೋಡ್ರಿ, ದಾವಿದನ ಒಂದು ಏನ್ರಿ ಒಂದು ಗಿಡದಲ್ಲಿ ಒಂದು ಕೊಂಬೆ ಏನಾಗಿಲ್ಲ, ಸರಿಯಾಗಿರೋ ಫಲಗಳನ್ನ ಕೊಡ್ಲಿಲ್ಲ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಇನ್ನೊಂದು ಕೊಂಬೆಯಿಂದ ಏನ್ ಮಾಡ್ತೀನಿ ನಾನು ಫಲಗಳನ್ನ ಕೊಡೋ ತರ ಮಾಡ್ತಾರೆ ಅಂತ ಹೇಳ್ತಾರೆ. ಆ ವಾಕ್ಯ ತುಂಬಾ ಚೆನ್ನಾಗಿ ನೋಡ್ತೀನಿ. ಯೆರೆಮೀಯ 23:5 ಮತ್ತೆ 6 ತುಂಬಾ ಚೆನ್ನಾಗಿ ಕೊಡ್ತಾರೆ. ಅದ್ರ ಏನಂತಂದ್ರೆ, ಯಾರೋ ಬೈಬಲ್ ಓದ್ತೀರಾ ವಾಕ್ಯನ? ಜೆರೆಮೀಯ 23:5 and 6. ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಏನ್ರಿ, ದಾವೀದೆಂಬಂತ ಒಂದು ಇದರಿಂದ ಮೂಲದಿಂದ ಸಧರ್ಮಿ ಅಂತ ಒಂದು ಮೊಳಕೆನ ಏನ್ ಮಾಡ್ತೀನಿ ಇವಾಗ ಚಿಗುರಿಸ್ತೀನಿ. ಹೊಸ ಒಂದು ಬ್ರಾಂಚ್ ಏನ್ ಮಾಡ್ತೀನಿ, ನಾನಿಂದ ದಾವೀದಿನ ವಂಶನ ಬೆಳೆಸ್ತೀನಿ. ಸೊಲೊಮೋನ್ ಅಲ್ಲ, ಸೊಲೊಮೋನ್ ಕಟ್ ಆಫ್ ಆಗೋಯ್ತು ಇವಾಗ ಅಲ್ವರ. ಆ ಬ್ರಾಂಚ್ ಹೆಂಗಿರ್ತಾರಂತೆ, ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ. ಅವನು ಆ ಒಂದು ಜೀನಿಯಾಲಜಿಯಿಂದ ಒಬ್ಬ ರಾಜ ಬರ್ತಾನಂತೆ, ರಾಜನಾಗಿ ಆಳುತ್ತಾ ಏನ್ರಿ ವಿವೇಕದಿಂದ ಅವನು ನಡ್ಕೊಂತ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ದೇಶದಲ್ಲಿ ಏನ್ ಮಾಡ್ತಂತೆ, ನೀತಿ ನ್ಯಾಯವನ್ನು ಏನ್ ಮಾಡ್ತಂತೆ ಅಲ್ಲಿ ಅಲ್ಲರ ನಿರ್ವಹಿಸ್ತಾನಂತೆ. ಆಮೇಲೆ ನೆಕ್ಸ್ಟ್, ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸಧರ್ಮ ಎಂಬ ಹೆಸರು ಅವನಿಗಾಗುವುದು. ಯೆಹೋವ ಸಿದ್ಕೇನು ಅಲ್ರ, ಯೆಹೋವನೇ ಸಧರ್ಮ ಅಂತಂದ್ಬಿಟ್ಟು ಒಂದು ಹೆಸರು ಬರ್ತದೆ. ಇದು ನಾವು ಬಗ್ಗೆ ಲಾಸ್ಟ್ ಟೈಮ್ ಓದಿದ್ರಲ್ವಾ, ಅದರ ಯೆಹೋವ ಈರ ಅಲ್ರ, ಯೆಹೋವ ಜಿದ್ಕೇನು ಅದರ ಏನ್ರಿ, ಯೆಹೋವ ನಿಸಿ, ಇವೆಲ್ಲ ಟೈಟ್ಲ್ ಬಗ್ಗೆ ನಾವೇನ್ ಮಾಡಿದ್ರಿ ಈ ಒಂದು ವಾಲ್ಯೂಮಿನ ಫಸ್ಟ್ ಓದಿದಿರಲ್ವಾ. ಇವೆಲ್ಲ ಏನ್ರಿ ನಿಂತ್ರೆ ಒಂದು ಇರುವಂತ ಒಂದು ಟೈಟ್ಲ್ಗಳು. ಸೊ ಕ್ರಿಸ್ತನಿಗೆ ದೇವರ ನೀತಿ ಅಂತ ಏನ್ ಮಾಡ್ತಾರೆ, ಹೆಸರು ಕೊಡ್ತಾರೆ. ಅದರ ಯಾಕಂದ್ರೆ ದೇವರ ಎಲ್ಲಾ ನೀತಿಯನ್ನು ಯಾರ ಮುಖಾಂತರ ಮಾಡ್ತಾರೆ, ಕ್ರಿಸ್ತನ ಮುಖಾಂತರ. ಅಂದ್ರೆ ಈ ಒಂದು ವಾಕ್ಯದ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ, ದೇವರು ರೆಕಗ್ನೈಸ್ ಮಾಡಿರೋಂಥ ಒಂದು ಜೀನಿಯಾಲಜಿ ಸೊಲೊಮೋನಿಂದ ಬರೋದಿಲ್ಲ, ದಾವೀದಿಂದನೇ ಬರ್ತದೆ. ಆದರೆ ನಾಥಾನ್ ಮುಖಾಂತರ ಬರ್ತಾರೆ ಅಂತ ನಮ್ಗೆ ಏನ್ ಮಾಡ್ತಾರೆ, ತುಂಬಾ ಕ್ಲಿಯರ್ ಆಗಿರೋಂಥ ವಾಕ್ಯಗಳು ಏನಾಗಿದೆ ನೋಡ್ತೀರಿ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಸಿಸ್ಟರ್ಸ್? ಯಾರಾದ್ರ? ಯೇಸುವಿನ ತಾಯಿಯಾದ ಮರಿಯಳು ಈ ಯುಕ್ತವಾದ ಆಲೋಚನೆಗೆ ಕಟ್ಟು ಬಿದ್ದಳೆಂದು ತೋರುತ್ತದೆ. ಅಥವಾ ಆಕೆ ಲೂಕನ ಸುವಾರ್ತೆಯಲ್ಲಿ ಲೂಕ 1:46
46ರಿಂದ 55 ಕಂಡುಬರುವ ಸ್ತುತಿಗೀತೆಯನ್ನು ಪ್ರವಾದನೀಯವಾಗಿ ಹೇಳುವಾಗ ಪವಿತ್ರಾತ್ಮ ಭರಿತಳಾಗಿದ್ದಳೆಂದು ಕಂಡುಬರುತ್ತದೆ. ಇಲ್ಲಿ ಆತನು ದೇವರು ತನ್ನ ಭುಜಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನದಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದ್ ನಿಮಿಷ ಅಷ್ಟೇ ನೋಡೋಣ. ಸರಿ, ನೋಡ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಮೇರಿ ಅದರ ಹೆಂಗೆ ಇದನ್ನ ರೆಕಗ್ನೈಸ್ ಮಾಡ್ಕೊಟ್ರು ಅಂತಂದ್ರೆ, ದೇವರು ಪ್ರವಾದನೆಗಳೆಲ್ಲ ಸ್ಟಡಿ ಮಾಡಿ ಮದರ್ ಏನಂತಾರೆ ಯೇಸು ಕ್ರಿಸ್ತನ ತಾಯಿ ಅಂತ ಮರಿಯಾಳು ಏನಪ್ಪ ಮಾಡಿದ್ರೆ ಈ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡವ್ರೆ. ಅದಕ್ಕೆ ಅವರು ದೇವ್ರ ಹತ್ರಕ್ಕೆ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಒಂದು ಹಾಡ್ನ ಒಂದು ಪ್ರಾರ್ಥನೆ ತರ ಹೇಳ್ಬೇಕಾದ್ರೆ ಏನ್ರಿ ಅಲ್ಲಿ ಬ್ಯೂಟಿಫುಲ್ ಆಗಿ ನಮ್ಗೆ ಏನಾಗಿದೆ ಡೆಮಾನ್ಸ್ಟ್ರೇಷನ್ ಆಗಿದೆ ಅಂತ ನೋಡ್ತೀರಿ. ಅದಕ್ಕೆ ನಾವು ಸತ್ಯವೇದ ನೋಡೋದಂತಂದ್ರೆ, ಯೇಸು ಕ್ರಿಸ್ತು ಹುಟ್ಟಂತ ಕಾಲದಲ್ಲಿ ಎಷ್ಟೋ ಜನ ಸ್ತ್ರೀಗಳು ಬಹು ಕುತೂಹಲದಿಂದ ಯೇಸು ಕ್ರಿಸ್ತನಿಗೆ ತಾಯಿ ಆಗ್ಬೇಕು ಅಂತ ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ಎಷ್ಟೋ ಜನ ಕನ್ನಿಗಳು ಸೊ ಇವ್ರಿಗೆಲ್ಲ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ ಪ್ರಾಫೆಸಿಗಳ ಮುಖಾಂತರ ಗೊತ್ತಾಯ್ತು. ಯೇಸು ಕ್ರಿಸ್ತು ನಾವು ಒಂದು ಜನ್ಮ ಕೊಡ್ಬೇಕಾದ್ರೆ ಆ ಸ್ತ್ರೀ ಹೇಗಿರ್ಬೇಕು, ಆ ಸ್ತ್ರೀ ಯಾವ ವಂಶದಲ್ಲಿ ಬರ್ಬೇಕು ಅಂತ. ಅಂದ್ರೆ ಏನಪ್ಪ ಕಂಡಿಟ್ಕೊಂಡ ಅಂದ್ರೆ ಆ ಸ್ತ್ರೀ ಬಂದ್ಬಿಟ್ಟು ನಾತಾನಿನ ವಂಶದಲ್ಲೇ ಬರಬೇಕು ಅಂತ. ಅದಕ್ಕೆ ಮರಿಯಾಳು ಏನಾಗಿದೆ ಅಂದ್ರೆ ಶುದ್ಧವಾದ ಮನಸ್ಸಿಂದ ಇದಕ್ಕೇನಾಗಿದೆ ತಯಾರಾಗಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ ಆ ಪದಗಳು ಎಲ್ಲಿ ನಿಂತು ನೋಡ್ತೀರಿ ಏನ್ರಿ, ದೇವ್ರು ಏನ್ ಮಾಡಿದಾರೆ, ಅಹಂಕಾರಿಗಳನ್ನ ದಬ್ಬಿದ್ದಾರೆ, ರಾಜರುಗಳನ್ನ ಕೆಡವಾಕಿದ್ದಾರೆ. ನೋಡ್ರ ಸೊಲೊಮೋನನ ಒಂದು ಇದ್ರಲ್ಲಿ ಬರ್ದಿರುವಂತ ಒಂದು ಕೀರ್ತಿ ಮಹಿಮೆ, ಎಂಥ ಗೌರವ, ಎಂಥ ಉನ್ನತವಾದ ಸ್ಥಿತಿಕೊಂಡಿದ್ದು ದೇವ್ರ ಸೊಲೊಮೋನ್ ಕಾಲದಲ್ಲಿ. ಆದ್ರೆ ದೇವ್ರೇನ್ ಮಾಡ್ಬಿಟ್ರು, ಅದ ರಾಜರುಗಳನ್ನ ಕೆಡವಾಕ್ಬಿಟ್ರು. ಅದ್ರ ಕೆಳಗಡೆ ಬಿದ್ದವ್ರನ್ನ. ನಾತಾನ್ ಬಗ್ಗೆ ಬೈಬಲ್ ಏನೂ ರೆಕಾರ್ಡ್ ಇಲ್ಲ ರೀ. ನಾನು ಕೂಡ ಫಸ್ಟ್ ಟೈಮ್ ನಾತಾನ್ ಬಗ್ಗೆ ಕೇಳ್ಬೇಕು, ಇದೇನಪ್ಪ ಹೂ ಇಸ್ ದಿಸ್ ನಾತಾನ್ ಅದರ ಯಾರು ನಮ್ಗೆ ರೆಕಾರ್ಡೇ ಇಲ್ಲ ಎಲ್ಲರ ಏನ್ರಿ ಅಲ್ಲಿ ಕೊಟ್ಟಾರಷ್ಟೇ ನಾತಾನ್ ನಿನ್ನ ಮಗ ಅಂತಂದ್ಬಿಟ್ಟು. ಆದ್ರೆ ದಾವೀದನ ಮಗ ನಾತಾನು ಅಂತ, ನಾತಾನ್ ಏನ್ ಮಾಡ್ದ ಏನೆಲ್ಲ ಇತ್ತು ಅಂದ್ಬಿಟ್ಟು ರೆಕಾರ್ಡ್ ಏನಾಗಿಲ್ಲ ಅಲ್ಲಿ ಇಲ್ಲ. ಆದ್ರೆ ಅದರಿಂದ ದೇವ್ರೇನ್ ಮಾಡೋದು ನೋಡಂತೀನಿ, ಕ್ರಿಸ್ತನ್ನ ಏನ್ರಿ ಅಲ್ಲಿ ಬರೋ ಏನ್ ಮಾಡೋ ದೇವರಲ್ಲಿ ಬಿಡೋ. ಅದಕ್ಕೆ ಕೆಳಗಡೆ ಇದ್ದವ್ರನ್ನ ಏನ್ರಿ ಏನು ದೀನ ಸ್ಥಿತಿಯವ್ರನ್ನ ಏನಕ್ಕೂ ಕೆಲ್ಸಕ್ಕೆ ಬಾರ್ದೆ ಅವ್ರನ್ನ ಏನೋ ನೋಡ್ರ ರೆಕಗ್ನಿಷನ್ ತಂದ್ಬಿಟ್ರು ನೋಡಿದ್ವಿ. ಅದರ ಎಲ್ಲೂ ರೆಕಗ್ನಿಷನ್ ಇಲ್ಲ. ಆದರೆ ಲಾಸ್ಟಲ್ಲಿ ದೇವ್ರೇನ್ ಮಾಡ್ರ ಅಂತಾರೆ ಒಂದು ಬಿಡ್ಲ ಅಂತ ರೆಕಗ್ನಿಷನ್ಗೆ ತಂದ್ರು. ಆಮೇಲೆ ನೋಡಿದ್ದೀನಿ ಇನ್ನೊಂದು ಏನು ಗ್ರೇಟ್ ಒಂದು ಪಾಠ ಅಂತಂದ್ರೆ, ದಾವೀದ್ ನೋಡ್ರಿ ತನ್ನ ಮಗನಿಗೆ ಏನಂತ ಸಿಟ್ಟವನೆ, ನಾತಾನ್ ಅಂತ ಇರ್ತಾನೆ. ನಾತಾನ್ ಯಾರಂದ್ರೆ ಅವ್ರಿಗೆ ಶಿಕ್ಷೆ ವಿಧಿಸ್ತಿರೋಂಥ ಒಂದು ಪ್ರವಾದಿ, ಶಿಕ್ಷೆನ ಡಿಕ್ಲೇರ್ ಮಾಡಿರೋಂಥ ಪ್ರವಾದಿ. ನಿಂಗೆ ಈ ಥರ ಆಗ್ತದೆ ಅಂತಂದ್ಬಿಟ್ಟು. ಆದ್ರೆ ನೋಡಿ ಏನು ಅಂಬಲ್ ಕ್ಯಾಟ್ ನೋಡಿದ್ದ ದಾವೀದದ್ದು, ತನಗೆ ಏನ್ರಿ ಶಿಕ್ಷೆನ ವಿಧಿಸಿರೋಂಥ ವ್ಯಕ್ತಿಗೂ ಕೂಡ ಯಾವ ಥರ ಒಂದು ರೆಕಗ್ನೈಸ್ ಮಾಡಿ ಅವನಿಗೆ ಒಂದು ಗೌರವ ಕೊಟ್ಟು ಪ್ರೀತಿ ಮಾಡೋರಂದ್ರೆ, ತನ್ನ ಮಗನಿಗೆ ಏನ್ ಮಾಡೋರೆ ಆ ನಾತಾನ್ ಅಂತ ಪ್ರವಾದಿ ಹೆಸರು ಮಾಡೋರೆ ಇಟ್ಟವ್ರೆ. ಬೇರೆಯವ್ರಾಗಿ ಏನ್ ಮಾಡೋರು, ಎಷ್ಟು ದ್ವೇಷಕಾರಿಯವರು, ಎಷ್ಟು ಹೊಟ್ಟೆ ಕಿಚ್ಚಕಾರಿಯವರು ಅಲ್ವರ. ಆದರೆ ಇದರಲ್ಲಿ ಒಂದು ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಮಾಡೋದು ನಾವು ನೋಡ್ಬೋದು. ಓಕೆನಾ ಸಿಸ್ಟರ್, ಹಾಗೆ ಕಂಟಿನ್ಯೂ ಮಾಡಿ. ಎಲ್ಲಿ ನಿಲ್ಸಿರೋ ಅಲ್ಲಿ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟಿದ್ದಾನೆ. ಲೂಕ 1:51ರಿಂದ 53. ಈ ವಚನಗಳಲ್ಲಿ ಸೊಲೊಮೋನನ ಪೀಳಿಗೆಯ ಕೃಪಾಪಾತ್ರ ಕುಟುಂಬಕ್ಕೂ ನಾತಾನನ ಪೀಳಿಗೆಯ ದೀನಸ್ಥಿತಿಯುಳ್ಳ ಕುಟುಂಬಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸಲಾಗಿದೆ. ಕಿರೀಟ ಮತ್ತು ಮುಕುಟವನ್ನು ಚಿದ್ಕೀಯನಿಂದ ಹೀಗೆ ಸೊಲೊಮೋನನ ಪೀಳಿಗೆಯವರಿಂದ ತೆಗೆದು ಅದನ್ನು ಅದರ ಹಕ್ಕುಳ್ಳ ದಾವೀದನ ಬುಡದ ನೀತಿವಂತ ಕೊಂಬೆಗೆ ನೀಡಲಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಏನು ಸೂಪರ್ ಆಗಿ ಹೇಳ್ತಾರೆ. ದೇವ್ರು ಏನ್ ಮಾಡಿದ್ರು, ಎಜಿಕೇಲ್ ಹೇಳಿದ್ರು ಪ್ರವಾದಿ, ಮಂಡಾಸವನ್ನ ಕಿತ್ತಾಕು, ಕಿರೀಟವನ್ನು ಎಂತಾರೆ ಎತ್ತಾಕು, ಅದರ ರಾಜ್ಯಕ್ಕೆ ಬಾಧ್ಯನು ಬರುವ ತನಕ. ರಾಜ್ಯ ಇದೇ ಇದ್ರಲ್ಲಿ ಬರ್ಬೇಕು ಅಂತಿಲ್ಲ ರೀ. ರಾಜ್ಯಕ್ಕೆ ಬಾಧ್ಯನು ಯೆಹೂದ ಗೋತ್ರದಲ್ಲೇ ಬರ್ತಾನೆ, ಆದ್ರೆ ಬೇರೆ ಒಂದು ಮನುಷ್ಯನ ಮುಖಾಂತರ, ನಾತಾನ್ ಮುಖಾಂತರ ಬಂದವಾಗ ಆ ಒಂದು ಕಿರೀಟ ಏನ್ ಮಾಡ್ತಾರೆ ದೇವ್ರವ್ರಿಗೆ ಅವ್ರಿಗೆ ಕೊಡ್ತಾರೆ. ಅಂದ್ರೆ ದಾವೀದಿನ ರೂಟಿಂದ ಹೊಸ ಬ್ರಾಂಚ್ ಏನ್ ಮಾಡ್ತು, ಬೆಳೀತು ಅಂಡರ್ ದ ಏನ್ರಿ ಲೀಡರ್ಶಿಪ್ ಆಫ್ ನಾತಾನ್. ಅದರ ಓಕೆ ಸರಿ. ನೆಕ್ಸ್ಟ್ ಬೇರೆ ಯಾರು ಓದ್ತೀರಾ ಸಹೋದರ ಸೋದರಿಗಳು? ಇನ್ನೊಂದ್ಸತಿ ಓದ್ರು ಬರಲ್ಲ, ರಿಪೀಟ್ ಆಗಿರೋರು. ಬ್ರದರ್ ಸಿಸ್ಟರ್ಸ್, ಸುಧಾಸ್ಟರ್ ಓದ್ತೀರಾ? ಲೈನ್ ಇದ್ದೀರಾ? ಆಗ್ಬೋದಾ ಓದಕ್ಕೆ? ಲಕ್ಷ್ಮೀಸ್ಟರ್ ಓದ್ತೀರಾ? ಓದಿ ಲಕ್ಷ್ಮೀಸ್ಟರ್. ನಮ್ಮ ಕರ್ತನು ಯಾವ ರೀತಿಯಲ್ಲಿ ದಾವೀದನ ಕೊಂಬೆಯು ಸಂತಾನವು ಅಥವಾ ದಾವೀದನ ಮಗನು ಆಗಿದ್ದಾನೆ ಎಂಬುದನ್ನು ನೋಡಿದ್ದೇವೆ. ಆತನ ವಂಶಾವಳಿಯ ಪೀಳಿಗೆಯಲ್ಲಿ ಇದನ್ನು ಸೂಕ್ತ ರೀತಿಯಲ್ಲಿ ಕಂಡುಕೊಳ್ಳಬಹುದು ಮತ್ತು ಇದು ಈ ಸಂಬಂಧವಾದ ದೇವರ ವಾಕ್ಯಗಳಿಗನುಸಾರವಾಗಿಯೇ ಇದೆ. ಆತನು ಯಾವ ರೀತಿಯಲ್ಲಿ ದಾವೀದನ ಕರ್ತನು ಎಂಬುದನ್ನು ಈಗ ನೋಡೋಣ. ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯೇಸು ದಾವೀದನ ಮಗನು, ದಾವೀದನು ಕರ್ತನು
ಎರಡೂ ಆಗಲು ಸಾಧ್ಯವೇ? ಓಕೆ ಸರ್, ಥ್ಯಾಂಕ್ ಯು. ಅದಕ್ಕೆ ನಾವು ಇವಾಗ ಏನಪ್ಪ ನೋಡಿದ್ರಿ ಇಷ್ಟು ದಿನ ಅಂತಂದ್ರೆ ದಾವಿದನ ಏನ್ರಿ ಮಗನು ಯೇಸು ಕ್ರಿಸ್ತನು ಹೇಗೆ ಅಂತ ನಾವು ನೋಡಿದ್ರಿ, ಕ್ಲೀನ್ ಟ್ರೇಸ್ ಔಟ್ ಮಾಡಿ ಬಂದ್ರಿ. ದಾವಿದನ ವಂಶಾವಳಿಯಲ್ಲಿ ಈ ತರ ಬಂದರು ನಾತನ್ ಮುಖ ಅಂತ ಅಂತಾರೆ. ಇವಾಗ ದಾವಿದನಿಗೆ ಹೆಂಗೆ ಒಡೆಯನಾಗ್ಬಿಟ್ಟ ಅದರ ಇದನ್ನ ಏನ್ ಮಾಡೋಣ ಇವಾಗ ಈ ತರ ಬ್ಯೂಟಿಫುಲ್ ಆಗಿ ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ನೋಡಿ ಹೋಗೋದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಕ್ಷ್ಮೀ ಇಷ್ಟರ್ ಇನ್ನೊಂದು ಪ್ಯಾರಾಗ್ರಾಫ್ ಓದಿ. ಆತನು ಶರೀರಧಾರೆಯಾಗಿ ನಮ್ಮ ಮಧ್ಯೆ ವಾಸ ಮಾಡುವ ಮೊದಲು ಆತ್ಮ ಸ್ವರೂಪನುಳ್ಳವನಾಗಿದ್ದನು ಎಂಬುವ ಕಾರಣ ಮಾತ್ರದಿಂದ ಆತನು ದಾವೀದನ ಕರ್ತನಾಗಲು ಸಾಧ್ಯವಿಲ್ಲವೆಂದು ನಾವು ಉತ್ತರಿಸುತ್ತೇವೆ. ಹಾಗಾದರಲ್ಲಿ ಆತನು ತನ್ನ ಮಾನವನ ಪೂರ್ವ ಅಸ್ತಿತ್ವದಲ್ಲಿ ದಾವೀದನ ಪೀಳಿಗೆಯವನು ಅಥವಾ ಮಗನೂ ಅಲ್ಲ. ನಮ್ಮ ಕರ್ತನಾದ ಯೇಸುವು ದಾವೀದನ ಕರ್ತನು ಇಲ್ಲವೇ ಆತನಿಗಿಂತ ಶ್ರೇಷ್ಠನು ಮತ್ತು ಆತನ ಮಧ್ಯಸ್ಥಗಾರನಾಗಿ ಸಾಧಿಸಿದ ಉತ್ತಮವಾದ ಪಾಪ ಪ್ರಾಯಶ್ಚಿತ್ತದ ಮಹಾ ಕಾರ್ಯದಿಂದಾಗಿ ಆತನು ಎಲ್ಲಾ ಕರ್ತನು. ಅಪೊಸ್ತಲ ಕೃತ್ಯಗಳು 10:36 ಆಗಿದ್ದಾನೆ. ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ರೋಮ 14:9. ಓಕೆ, ಥ್ಯಾಂಕ್ ಯು ಸರ್. ಸರಿ, ಹಂಗಾರೆ ದಾವಿದನ ಒಂದು ಒಡೆಯ ಹೇಗಾದ್ರು ಅಂದ್ರೆ ಇದು ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆ ತಂದೆಯ ದೇವ್ರ ಬಳಿಗೆ ಲೋಗೋಸ್ ಆಗಿದ್ರಲ್ಲ, ಅದರ ದೇವ್ರ ಸ್ವರೂಪದಲ್ಲಿ ದೇವ್ರ ಕುಮಾರನಾಗಿದ್ದಲ್ವಾ, ಅವಾಗ ಹಂಗಾರೆ ಎಲ್ಲಾರ್ಕಿಂತ ಉನ್ನತವಾಗಿದ್ರು ಗೊತ್ತಾ ಯೇಸು ಕ್ರಿಸ್ತು. ಅದರ ಎಲ್ಲವೂ ಆತನ ಮುಖಾಂತರ ಆತನಿಗಾಗಿಯೇ ಆತನಿಂದಲೇ ಸೃಷ್ಟಿಸಲ್ಪಡ್ತು ಅಂತ ಹೇಳ್ತಾ ಹಂಗಾರೆ ಆತನ ಇವರು ಆ ಒಂದು ದೃಷ್ಟಿಕೋನ ನೋಡಿದ್ರೆ ಯೇಸು ಕ್ರಿಸ್ತು ದಾವಿದನ್ಗಿನೇ ಒಡೆಯನ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದೀಯಾ ಅಂತಂದ್ರೆ ಏನ್ ಹೇಳ್ತಾರೆ ಇಲ್ಲಿ? ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಇಲ್ಲ ಅಂತ ಹೇಳಕ್ ಸಾಧ್ಯ ಅಂತಂದ್ರೆ ದಾವಿದನ ವಂಶಂಗೆ ಯೇಸು ಕ್ರಿಸ್ತು ಲಿಂಕ್ ಆಗಿದ್ದೆ ಎಲ್ಲಿ ಅಂತ ನೋಡ್ತೀರಿ ಅಂದ್ರೆ ಅವ್ರ ಪರಲೋಕದಲ್ಲಿ ಏನ್ರಿ ಭೂಮಿಗೆ ಬರೋದಕ್ಕಿಂತ ಮುಂಚೆ ಅಲ್ಲ. ಯಾಕೆಂದ್ರೆ ಪರಲೋಕ ಇರ್ಬೇಕಾರೆ ಅವ್ರ ದೇವ್ರ ಬಳಿಗೆ ಇರ್ಬೇಕಾರೆ ಭೂಮಿ ಬರೋಕ್ಕಿಂತ ಮುಂಚೆ ಅವ್ರು ಯಾರು ಕುಮಾರನಾಗಿದ್ರು? ದೇವರ ಕುಮಾರನಾಗಿದ್ರು. ಮನುಷ್ಯನಿಗೆ ಅವ್ರಿಗೆ ಸಂಬಂಧ ಇಲ್ಲ ರೀ ಏನ್ರಿ, ಯಾವುದೇ ರೀತಿ ಒಂದು ರಕ್ತ ಸಂಬಂಧ ಏನಾಗಿಲ್ಲ ಇಲ್ಲ. ಅಂದ್ರೆ ಸಂಬಂಧ ಏನಪ್ಪ ಅಂದ್ರೆ ಒಂದು ಸೃಷ್ಟಿಕರ್ತನೋ ಸೃಷ್ಟಿಯವರ ಕ್ರಮಗಳನ್ನ ಮಾಡಿರೋಂಥ ಒಂದು ಮುಖಾಂತರ ಮಾತೇನಾಗಿದ್ರು ನಮ್ಗೇನಾಗಿದ್ರು ಅಂತಂದ್ರೆ ಒಂದು ಕರ್ತನ ಸ್ಥಾನದಲ್ಲಿ ಇದ್ರು ಅಷ್ಟೇ ಹೊರತು ಯಾವುದೇ ವಂಶಾವಳಿಗೆ ಯೇಸು ಕ್ರಿಸ್ತ ಲಿಂಕು ಇರಲಿಲ್ಲ. ಹಂಗಾರೆ ಯಾವುದೇ ವಂಶಾವಳಿಲಿ ಅಂದ್ರೆ ಒಂದು ಬ್ಲಡ್ ಜೀನಿಯಾಲಜಿ ಅಂದ್ರೆ ವಂಶ ಪರಂಪರೆಯಾಗಿ ಬರಬೇಕು ಅಂತಂದ್ರೆ ಅವ್ರ ಭೂಲೋಕದಲ್ಲಿ ಏನಾಗಬೇಕಾಯ್ತು? ಅಲ್ಲಿ ರಕ್ತ ಸಂಬಂಧನೇ ಬರಬೇಕಾಗಿತ್ತು ಅಂತ ನಾವೇನು ಹೇಳ್ತೀವಿ. ಅದಕ್ಕೆ ನಮ್ಮ ಕರ್ತನ ಬಗ್ಗೆ ಹೇಳ್ಬೇಕಾದ್ರೆ 2 ವಾಕ್ಯಗಳು ಓದೋಣ. ಏನ್ರಿ? ಅಪೊಸ್ತಲ ಕೃತ್ಯಗಳು 10:36 ಒಬ್ರು ಓದಿ, ಇನ್ನೊಬ್ರು ರೋಮಾಪುರದಲ್ಲಿ 14:9 ಓದಿ. ಆಕ್ಟ್ಸ್ 10:36 ಒಬ್ರು, ಆಮೇಲೆ ರೋಮನ್ಸ್ 14:9. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ಓಕೆ, ನೋಡಿ, ಎಲ್ಲಾ ಜನಗೂ ಕರ್ತನು ಅಂತ ಹೇಳ್ತಾರಲ್ಲ, ಸೊ ಲಾರ್ಡ್ ಆಫ್ ಆಲ್. ಸೊ ಎಲ್ಲಾ ಜನಕ್ಕೂ ಕರ್ತನು ಹೇಗಪ್ಪ ಅಂದ್ರೆ ಅವರು ಭೂಲೋಕದಲ್ಲಿ ಬಂದವಾಗ ಏನಾಗಿದ್ದೋ ಆಗಿದ್ದು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಹೋದನ ರೋಮಪುರದಲ್ಲಿ 14:9 ನೋಡ್ರಿ. ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ನೋಡ್ರ ಏನ್ ಸೂಪರ್ ಕೊಟ್ಟರು, ಇಲ್ಲಿ ವಾಕ್ಯದ ಉತ್ತರ ಕೊಟ್ಟರು ಅಂತೀನಿ. ಯೇಸು ಕ್ರಿಸ್ತು ಎಲ್ಲಾರ್ಗು ಒಡೆಯನಾಗ್ಬೇಕು ಅಂತ ಏನಪ್ಪ ಮಾಡಿದ್ರೆ ಸತ್ತೋರೊಳಗಿನ ಏನಂದ್ ಜೀವಿತ. ಅಂದ್ರೆ ಯೇಸು ಕ್ರಿಸ್ತು ಯಾವಾಗ ಎಲ್ಲರಿಗೂ ಒಡೆಯನಾಗಿದ್ದೋ ಭೂಲೋಕಕ್ಕೆ ಬಂದು ತನ್ನ ಪ್ರಾಣನ ಕೊಟ್ಟಿ ಅವ್ರಿಗಾಗೆ ತನ್ನ ಜೀವಿತನ ತ್ಯಾಗ ಮಾಡಿದ್ಮೇಲೆ ಎಲ್ಲರಿಗೂ ಏನಾಗ್ಬಿಟ್ರು ಅಂತೆ ಅವರು ಒಡೆಯನಾಗ್ಬಿಟ್ರು. ಏನ್ರಿ? ಸತ್ತವ್ರಿಗೂ ಅಷ್ಟೇ, ಜೀವಂತವಾಗಿರೋರು ಎಲ್ಲಾರ ಮೇಲೂ ಒಡೆಯನ ಯಾರಪ್ಪ ಅಂದ್ರೆ ಕ್ರಿಸ್ತನು ಅಂತ ಹೇಳ್ತಾರೆ. ಇಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಹೊಂದಿದ್ದಾನೆ. ಇದೇ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತು ಯಾವಾಗ ಒಡೆಯನಾಗಿದ್ದು ಅಂತಂದ್ರೆ ಪರಲೋಕದಲ್ಲಿ ಇರ್ಬೇಕಾರೆ, ಏನ್ರಿ ಮಿಕಾಯಲ್ ಆಗಿರ್ಬೇಕಾರೆ, ಲೋಗೋಸ್ ಆಗಿರ್ಬೇಕಲ್ಲ. ಯಾವಾಗ ಅದೇ ಮನುಷ್ಯನ ನಡುವೆ ಬಂದು ಮರಣದ ಓಟ ಓಡಿದ ನಂತರ ದೇವರನ್ನ ಪುನರುತ್ಥಾನ ಮಾಡಿದ್ದೆ ಏನಕ್ಕಾಗ್ಲಿ ಎಲ್ಲಾರ್ಗು ಏನಾಗ್ಲಿ ಅವರು ಒಡೆಯನಾಗಿರ್ಲಿ ಅಂತ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಲಿಖಿತ ಓದ್ಬೋದಾ? ವಾಲ್ಯೂಮ್ನಲ್ಲಿ ಓದ್ತೀರಾ? ಬ್ರದರ್ ಓದ್ಲಾ ಬ್ರದರ್? ನಾನು
ದೀಪ ಸ್ಟಾರ್ ಇದೆಯಾ? ಓದಿ ಓದಿ ಓದಿ. ನಿಜವಾಗಿ ವಾಕ್ಯನು ಲೋಗಸ್ ಯಾವ ರೀತಿಯಲ್ಲಿ ಒಬ್ಬ ದೇವರು ಅಥವಾ ಒಬ್ಬ ಪ್ರಭಾವಯುಕ್ತನು ಎಂಬ ಶೈಲಿಯಲ್ಲಿದ್ದಾನೋ ಅದರಂತೆ ಆತನು ಯುಕ್ತವಾಗಿ ಅಧಿಕಾರದಲ್ಲಿ ಉನ್ನತನಾದ ಕರ್ತನು ಎಂಬ ಶೈಲಿಯಲ್ಲಿದ್ದಿರಬಹುದು. ಅದರಂತೆ ಮನುಷ್ಯನಾದ ಕ್ರಿಸ್ತನು ಮರಣ ಹೊಂದುವ ಮುನ್ನ ಆತನ ಶಿಷ್ಯರು ಆತನು ಸಂಬೋಧಿಸುತ್ತಿದ್ದಂತೆ ಯುಕ್ತವಾಗಿ ಕರ್ತನು ಎಂಬ ಶೈಲಿಯಲ್ಲಿದ್ದಿರಬಹುದು. ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತಿದ್ದೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಯೋಹಾನ 13:13 ಎಂಬುದಾಗಿ ಕ್ರಿಸ್ತನು ತಾನೇ ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ಮುಂದೆ ಓದ್ಬೇಕಾ ಬ್ರದರ್? ಹೌದು, ಪೂರ್ತಿ ಮುಗಿಸ್ಬಿಡಿ. ಎಂಬುದಾಗಿ ಕ್ರಿಸ್ತನು ತಾನೇ ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ಒಡಂಬಡಿಕೆಯ ವಿಶೇಷ ದೂತನಾಗಿ ತಂದೆಯು ಪವಿತ್ರಗೊಳಿಸಿ ಈ ಲೋಕದ ವಿಮೋಚನೆಗಾಗಿ ಕಳುಹಿಸಿರುವಾತನು ತಂದೆಯು ಎಲ್ಲಾ ರೀತಿಯಲ್ಲಿ ಗೌರವಿಸಿ ಆತನ ಬಗ್ಗೆ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಮತ್ತಾಯ 17:5 ಎಂದು ಸಾಕ್ಷಿ ಹೇಳಿರುವಾಗ ಎಲ್ಲರೂ ಆತನ ಮಹಿಮೆಯನ್ನು ತಂದೆ ದೇವರ ಪೂರ್ಣ ಕೃಪೆಯು ಸತ್ಯವೂ ಉಳ್ಳ ಏಕೈಕ ಪಡೆದಾತನ ಮಹಿಮೆಯನ್ನಾಗಿ ಎತ್ತಿ ಹಿಡಿಯುವುದು ಉತ್ಕೃಷ್ಟವಾಗಿದೆ. ಆತನು ನಾವು ಗೌರವಿಸಬೇಕು, ಕೇಳಬೇಕು, ಆರಾಧಿಸಬೇಕು. ತಂದೆಯ ಪ್ರತಿನಿಧಿಯಾಗಿರುವ ಆತನಿಗೆ ಸನ್ಮಾನ ಸಲ್ಲಿಸಬೇಕು. ಆದರೆ ಮೇಲಿನ ವಾಕ್ಯ ಭಾಗದಲ್ಲಿ ಅಪೊಸ್ತಲರನ್ನು ಸೂಚಿಸಿರುವಂತೆ ನಮ್ಮ ಕರ್ತನಾದ ಯೇಸುವು ತನ್ನ ಮರಣ ಹಾಗೂ ಪುನರುತ್ಥಾನವೆಂಬ ಶ್ರೇಷ್ಠತೆಯ ಮೂಲಕ ಕರ್ತ ಅಥವಾ ಒಡೆಯನಾಗಿರುವುದರಲ್ಲಿ ಒಂದು ವಿಶೇಷವಾದ ಅರ್ಥವಿದೆ. ಓಕೆ ಸರ್, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ನೀವು ಸ್ವಲ್ಪ ಥಿಂಕ್ ಮಾಡ್ಬೋದು. ಏನಪ್ಪ ಅಂದರೆ, ಬ್ರದರ್ ನಮ್ಮ ಯೇಸು ಕ್ರಿಸ್ತು ಕರ್ತನೆ, ಒಡೆಯನೇ, ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೇ ಒಡೆಯನೇ ಅಲ್ವರ, ಅದ್ರಲ್ಲಿ ಡೌಟ್ ಇಲ್ವಲ್ಲ ಅಂತ ಕೇಳಿದ್ರೆ ಖಂಡಿತವಾಗ ಅದ್ರಲ್ಲಿ ಏನ್ರಿ ನಿಸ್ಸಂದೇಹ ಯೇಸು ಕ್ರಿಸ್ತು ಕರ್ತನೆ, ಒಡೆಯನೇ ಅಲ್ವರ. ಅವ್ರ ಭೂಲೋಕಕ್ಕೆ ಬರೋಕ್ಕೆ ಮುಂಚೆನೇ ಏನ್ರಿ ಅವರು ಲಾರ್ಡ್ ಅಲ್ವರ, ಅದ್ರಲ್ಲಿ ಏನೋ ಡೌಟು ಇಲ್ಲ. ಯಾಕಂದರೆ ನಾವು ಸತ್ಯವೇದದಲ್ಲಿ ಏನ್ರಿ ಈ ಬೇಸಿಕ್ ಕ್ಲಾಸ್ ಕಲಿಬೇಕಾದ್ರೆ ತ್ರೈಕತ್ವ ಬಗ್ಗೆ ಕಲಿಬೇಕಾದ್ರೆ ನಾವು ಸ್ಪಷ್ಟವಾಗಿ ಕಲ್ತಿದ್ವಿ. ಏನಪ್ಪ ಅಂತಂದರೆ ಯೇಸು ಕ್ರಿಸ್ತನ ನಾವು ಸತ್ಯವೇದದಲ್ಲಿ ಏನಂತಾರೆ ಅಲ್ವರ, ದೇವ್ರವ್ರನ್ನ ಕರ್ತನು ಕರಿತಾ ಇದ್ರು ಅಂತ ನೋಡ್ತಿದ್ವಿ. ನಾವು ಸಂಗ್ರೆ ಏನು ತಪ್ಪಿಲ್ಲ ಅಲ್ವರ. ಮತ್ತೆ ಹಂಗಾರೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೇ ಏನಾಗಬೇಕು? ದಾವೀದನಿಗೆ ಒಡೆಯನಾಗಿರ್ಬೋದಲ್ವಾ ಅಂತ ಹೇಳ್ಬೋದಲ್ವಾ? ಅದು ಹೇಗೆ? ಅದಕ್ಕೆ ಒಂದು ವಾಕ್ಯ ಓದೋಣ. ಜಾನ್ 13:13 ಓದ್ರಿ ಯಾರದ? ಯೋಹಾನ 13:13. ನೀವು ಗುರು ಎಂದು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ನೋಡ್ರ, ಅಂಥವನೇ ಹೌದು. ಗುರು ಅಂತ ಕರಿತೀರಾ, ಕರ್ತನ್ ಕರಿತೀರಾ, ಸರಿ ಕರೀರಿ, ನೋ ಪ್ರಾಬ್ಲಮ್. ನಾನು ಹೌದು, ನಾನು ಅಂಥವ್ರೆ ಅಂತೇನು ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಏನಪ್ಪ ಮೀನಿಂಗು ಅಂದರೆ, ಯೇಸು ಕ್ರಿಸ್ತು ಕರ್ತನೇ, ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೇ ಒಡೆಯನೇ, ಕರ್ತನೇ ಅದರ ಏನೂ ತಪ್ಪಿಲ್ಲ. ಆದರೆ ಇಲ್ಲಿ ಏನ್ರಿ ರೋಮಾಪುರದಲ್ಲಿ 14:9 ಸತ್ತೋರ್ಗೂ ಜೀವಂತರಿಗೂ ಎಲ್ಲಾರ್ಗೂ ಕರ್ತನಾಗೋದಿಕ್ಕೆ ಯೇಸು ಕ್ರಿಸ್ತು ಮರಣದ ಬಂದ್ರಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಹೇಳಂತ ಒಂದು ದೃಷ್ಟಿಕೋನನೇ ಬೇರೆ. ದಟ್ ಇಸ್ ಅ ಡಿಫ್ರೆಂಟ್ ಆಂಗಲ್ ಆಲ್ ಟುಗೆದರ್. ಯಾಕೆ? ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸು? ಯೇಸು ಕ್ರಿಸ್ತು ಭೂಲೋಕದಲ್ಲಿ ಮಾಂಸ ಬರೋದಕ್ಕಿಂತ ಮುಂಚೆ ಅವರು ಒಡೆನಾಗಿರೋದಕ್ಕೂ, ಸತ್ತಿ ಪುನರ್ತನ ಆದ್ಮೇಲೆ ಒಡೆನಾಗಿರೋದಕ್ಕೂ ಎರಡಕ್ಕೂ ಏನು ವ್ಯತ್ಯಾಸ? ಮತ್ತೇನೋ ವ್ಯತ್ಯಾಸ ಇರಬೇಕಲ್ವಾ? ಏನು ವ್ಯತ್ಯಾಸ ಅದು ಅಲ್ವರ? ಅದನ್ನ ನಾವೇನು ಮಾಡೋಣ, ಇವಾಗ ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಅನು ಸಿಸ್ಟರ್ ಓದ್ಬೋದಾ? ಓದ್ತೀನಿ. ಪುನರುತ್ಥಾನ ಹೊಂದಿದ ಕ್ರಿಸ್ತನು ಎಲ್ಲರ, ಅಂದರೆ ಸತ್ತವರ ಮತ್ತು ಜೀವಿಸುವವರ ಕರ್ತನಾಗಿದ್ದಾನೆ ಎಂಬ ಈ ವಿಶಿಷ್ಟವಾದ ಅರ್ಥವು ಮುಖ್ಯವಾಗಿ ಆತನ ಮಧ್ಯಸ್ಥಗಾರಿಕೆ ಹಾಗೂ ಪಾಪ ಪ್ರಾಯಶ್ಚಿತ್ತದ ಮಹಾಕಾರ್ಯದ ಮೇಲೆ
ಹೆಚ್ಚಾಗಿ ಆತುಕೊಂಡಿದೆ. ಈ ಉದ್ದೇಶಕ್ಕಾಗಿಯೇ ಆತನು ಮನುಷ್ಯನಾಗಿ ಬಂದನು. ಮನುಕುಲವು ಅದರ ನೀತಿಭ್ರಷ್ಟ ಸ್ಥಿತಿಯಲ್ಲಿ ತಂದೆಯಾದ ಆದಾಮನ ಅವಿಧೇಯತೆಯ ಮೂಲಕ ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವರಾಗಿ ಪಾಪ ಮತ್ತು ಮರಣ ಶಿಕ್ಷೆಗಳ ಆಳ್ವಿಕೆಯ ವಶದಲ್ಲಿದ್ದು ನಿಸ್ಸಹಾಯಕವಾಗಿತ್ತು. ದೇವರ ನಿಯಮದ ಸಾಮರಸ್ಯಕ್ಕೆ ತಕ್ಕಂತೆ ಈ ಕೆಡಕುಗಳಿಂದ ಇದರ ಬಿಡುಗಡೆ ಆದಾಮನ ಮೂಲಕ ಆತನ ಸಂತಾನದವರಿಗೆ ಬಂದ ಶಿಕ್ಷೆಯನ್ನು ಸಂಪೂರ್ಣವಾಗಿ ಒದಗಿಸುವ ಅಗತ್ಯವಿತ್ತು. ಈ ಜನಾಂಗವನ್ನು ಪಾಪದಿಂದ ಹೊರತರಬೇಕಾಗಿತ್ತು. ಕ್ರಿಸ್ತನು ತನ್ನ ಅಮೂಲ್ಯ ರಕ್ತದಿಂದ ಇದನ್ನು ಕೊಂಡುಕೊಂಡನು. ಅದರ ಮಾಲೀಕನಾದನು, ಎಲ್ಲರ ಕರ್ತನಾದನು. ಇದೇ ಉದ್ದೇಶಕ್ಕಾಗಿ ಆತನು ತನ್ನ ಮಾನವ ಪೂರ್ವ ಸ್ಥಿತಿಯ ಎಲ್ಲಾ ಮಹಿಮೆಗಳನ್ನು ಬಿಟ್ಟು ಮಾನವನಾದ ಕ್ರಿಸ್ತ ಯೇಸುವಾದನು. ದೇವರ ವಾಕ್ಯದ ಪ್ರಕಟಣೆ ಏನೆಂದರೆ, ಆತನು ತನ್ನನ್ನು ಈಡು ಬಲಿಯಾಗಿ ಅರ್ಪಿಸಿದನು, ಕಳಯಕ್ಕೆ ಕೊಂಡುಕೊಂಡನು. ಇದು ಆದಾಮನಲ್ಲಿ ದಂಡನೆಗೊಳಗಾದ ಜನಾಂಗವನ್ನು ಕೊಂಡುಕೊಳ್ಳುವ ಬೆಲೆಯಾಗಿದೆ. ಇಡೀ ಲೋಕವು ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತ ಪ್ರಾಣದ ಮೂಲಕವಾಗಿ ಕೊಂಡುಕೊಳ್ಳಲ್ಪಟ್ಟಿತು. ಥ್ಯಾಂಕ್ ಯು ಸ್ಟರ್. ಸೊ ನೋಡಿ, ಬ್ಯೂಟಿಫುಲ್ ಆಗಿ ಕೊಟ್ಟರು ನೋಡ್ತೀನಿ. ಇಲ್ಲಿ ಯೇಸು ಏನ್ರಿ ಕರ್ತನು ಅಥವಾ ಒಡೆಯನು ಯಾರಿಗಪ್ಪ ಅಂತಂದರೆ ಸತ್ತೋರ್ಗೂ ಜೀವಿಸೋರ್ಗೂ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾವ ಒಂದು ಏನ್ರಿ ಇನ್ಸಿಡೆಂಟ್ಗೆ, ಯಾವ ಒಂದು ಸಿಚುವೇಶನ್ಗೆ ಅಥವಾ ಯಾವ ಒಂದು ಮುಖ್ಯವಾದ ಕೆಲಸಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತಂದರೆ ಕ್ರಿಸ್ತನ 1000 ವರ್ಷದಲ್ಲಿ ಅವ್ರು ಮಾಡುವಂಥ ಕೆಲಸಕ್ಕೆ ಏನು ಮಾಡ್ತಾ ಇರೋದಲ್ಲಿ ಲಿಂಕ್ ಮಾಡ್ತಾ ಇದ್ದು. ನಮಗೆಲ್ಲ ಚೆನ್ನಾಗಿ ಗೊತ್ತು, ಮನುಷ್ಯ ಪಾಪ ಮಾಡಿದ್ಮೇಲೆ ಅವನ ಮೇಲೆ ಮರಣದಂಡನೆ ಬಂತು. ಆ ಮರಣದಂಡನೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬಂತು. ಇವಾಗ ಆ ಮನುಷ್ಯರು ಎಲ್ಲರನ್ನೂ ವಿಮೋಚನೆ ಮಾಡ್ಬೇಕಂದ್ರೆ ಯಾರೋ ಒಬ್ರು ಆತನ ಸ್ಥಾನ ಏನ್ ಮಾಡ್ಬೇಕಾಗಿತ್ತು, ತಗೊಬೇಕಾಗಿತ್ತು. ಅದರ ಪಾಪಿಯ ಸ್ಥಾನ ತಗೊಂಡು ಅವ್ರ ಬದಲಾಗಿ ಎಲ್ಲಾ ಪಾಪಿಗಳನ್ನ ಬಿಡುಗಡೆ ಮಾಡೋಂಥದ್ದು ತುಂಬಾ ಅತ್ಯವಶ್ಯಕತೆವಾಗಿತ್ತು ಅಲ್ವರ. ಅದರಿಂದ ಈ ಒಂದು ಕೆಲಸನೇ ಕ್ರಿಸ್ತನ್ ಏನ್ ಮಾಡಿದ್ರು. ಆ ಸ್ಥಾನನ ತಗೊಂಡು ಏನಪ್ಪ ಆದ್ರು ಅಂತಂದ್ರೆ ಎಲ್ಲಾ ಪಾಪಿಗಳಿಗೆ ಒಡೆಯನಾದನು ಅಂತ ಹೇಳ್ತಾರೆ. ಹೇಗೆ ಅಂತ ನೋಡಿ, ಇವಾಗ ಎಕ್ಸಾಂಪಲ್ ಏನ್ರಿ, ಪಿಲಾತು ಏನ್ ಮಾಡ್ತಾರೆ, ಕ್ರಿಸ್ತನ ರಿಲೀಸ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ಕೇಳ್ತಾರೆ, ಒಪ್ಪಣಲ್ಲ. ಸರಿ, ಅದಕ್ಕೆ ಏನ್ ಮಾಡ್ತಾರೆ, ಅಯ್ಯೋ ಹಿಂಗೆ ಒಪ್ಕೊಂತಲ್ವಲ್ಲ ಅಂತ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ಇನ್ನ ಅರ್ಥ ಆಗ್ಲಿ, ಕಾಂಟ್ರಾಸ್ಟ್ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ, ಒಬ್ಬ ದೊಡ್ಡ ಗ್ರೇಟ್ ಕಲ್ಪ್ರಿಟ್ನ ಕರೀತಾರೆ. ಆ ಕಲ್ಪ್ರಿಟ್ ಯಾರಪ್ಪ ಅಂದ್ರೆ ಬರಬಾಸ್ನ ಕಂಡಿಡ್ತಾರೆ. ಆ ಬರಬಾಸ್ನ ಇವ್ರೇ ಏನ್ ಮಾಡ್ತಾರೆ, ಪಿಲಾತಿನ ಕೆಲ ಒಪ್ಪಿಸ್ಕೊಟ್ಟಿರ್ತಾರೆ. ಡಕಾಯಿತಿ ಎಲ್ಲಾ ಕಡೆ ಲೂಟಿ ಮಾಡ್ತಾ ಇರ್ತಾನೆ ಅವನು, ಯಹೂದ್ಯರನ್ನು ಮಾಡ್ತಾ ಇರ್ತಾನೆ, ರೋಮರ್ಗೂ ಹಿಂಸೆ ಕೊಡ್ತಾ ಇರ್ತಾನೆ. ಅದಕ್ಕೆ ಬರಬಾಸ್ನ ನಿನ್ಸ್ಬಿಟ್ಟು ಪಕ್ಕದಲ್ಲಿ ಕ್ರಿಸ್ತನ್ ನಿನ್ಸ್ಬಿಟ್ಟು ಏನ್ ಮಾಡ್ತಾರೆ, ಏನ್ರಿ ನೋಡಿ ಇವ್ರು ಇಬ್ರಿದ್ದಾರೆ, ನಿಮ್ಗೆ ಯಾರು ಬೇಕು ಅಂತ ಏನ್ ಮಾಡ್ತಾರೆ, ಚಾಯ್ಸ್ ಕೊಡ್ತಾರೆ. ಅವು ಜನಗಳು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಆಯ್ಕೆ ಮಾಡ್ತಾರೆ. ಅವಾಗ ಏನಾಯ್ತು ಅಂತಂದ್ರೆ ಏನ್ರಿ, ಕ್ರಿಸ್ತನು ಬರಬಾಸಿನ ಸ್ಥಾನನ ವಹಿಸ್ಕೊಂಡಂತಾಯ್ತು. ಆವಾಗ ಬರಬಾಸ್ನ ಏನ್ ಮಾಡಿದ್ರು, ಬಿಟ್ಟುಬಿಟ್ರು. ಹಾಗಾದ್ರೆ ಬರಬಾಸ್ ಮಾಡಿರೋಂಥ ಎಲ್ಲಾ ದಂಡನೆಗಳಿಗೆ ಯಾರಪ್ಪ ಸ್ಥಾನ ವಹಿಸ್ಕೊಂಡಂಗಾಯ್ತು ಅಂದ್ರೆ ಕ್ರಿಸ್ತನೇ ಮಾಡ್ದಂಗಾಯ್ತು, ಸ್ಥಾನನ ವಹಿಸ್ಕೊಂಡಂಗಾಯ್ತು ಅಲ್ವರ. ಕ್ರಿಸ್ತನ್ಗೆ ತಪ್ಪೇ ಇಲ್ಲ, ಆದ್ರೂ ಕೂಡ ಸ್ಥಾನ ವಹಿಸ್ಕೊಂಡಂಗಾಯ್ತು ಅಂತ ಏನಾಯ್ತು ಅಂದ್ರೆ ಬರಬಾಸ್ಗಿಂತ ಗ್ರೇಟ್ ಯಾರಪ್ಪ ಆಗೋದ್ರು ಅಂದ್ರೆ ಕ್ರಿಸ್ತನು ಅಲ್ವರ. ಬರಬಾಸ್ಗೆ ಒಡೆಯನ ಯಾರಾಗ್ಬಿಟ್ರು, ಇವಾಗ ಕ್ರಿಸ್ತನು ಆಗ್ಬಿಟ್ರು. ಅದರ ಅದೇ ರೀತಿ ನೋಡ್ಬೇಕಾದ್ರೆ ಯಾವಾಗ ಯೇಸು ಕ್ರಿಸ್ತನು ಮೊದಲನೇ ಮನುಷ್ಯ ಅಂತ ಆದಾಮನ ಸ್ಥಾನನ ವಹಿಸ್ಕೊಂಡ್ರು, ಏನಾಗ್ಬಿಟ್ರು ಕ್ರಿಸ್ತನು ಅಂತಂದ್ರೆ ಆದಾಮ್ಗಿಂತ ಉನ್ನತವಾಗಿ ಆಗ್ಬಿಟ್ರು, ಆದಾಮಿಗೆನೇ ಒಡೆಯನಾಗ್ಬಿಟ್ರು. ಅವ್ರನ್ನೆಲ್ಲರನ್ನೂ ಪರ್ಚೇಸ್ ಮಾಡಿದವಾಗ ಏನಾಯ್ತು ಅಂದ್ರೆ ಏನ್ರಿ, ಯೇಸು ಕ್ರಿಸ್ತು ಅವ್ರೆಲ್ಲರಿಗೂ ಏನಂತೆ ಒಡೆಯನಾದನು ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೇಸಿಕ್ ಕ್ಲಾಸಲ್ಲಿ ಓದಿದಿರಲ್ಲ, ಏನಂತ ನೋಡ್ತೀರಿ, ಜೀಸಸ್ ಕ್ರೈಸ್ಟ್ ಗೇವ್ ಎ ರ್ಯಾನ್ಸಮ್ ಫಾರ್ ಆಲ್ ಅಂತ ನಾವ್ ಏನ್ ಮಾಡ್ತೀರಿ, ಓದ್ತೀರಿ. ಅದರ ಮೊದಲನೇ ತಿಮೋತಿ 2ನೇ ಅಧ್ಯಾಯ 4-6 ದಯವಿಟ್ಟು ಯಾರು ಓದ್ರಿ ಅಂತೀರಿ. ಫಸ್ಟ್ ತಿಮೋತಿ 2nd ಚಾಪ್ಟರ್ 3-6. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡ್ರ, ಅದೇ ಮಾಡಂತೆ ಜೀಸಸ್ ಕ್ರೈಸ್ಟ್ ಮಾಡಂತೆ ಎಲ್ಲಾ ಮನುಷ್ಯರು ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಏನ್ ಮಾಡಂತ ಅಲ್ಲಿ ಒಪ್ಪಿಸ್ಬಿಟ್ಟನು. ಇದೇ ತಕ್ಕ ಸಮಯದಲ್ಲಿ ಕೊಡ್ಬೇಕಂತ ಒಂದು
ಸಾಕ್ಷಿ. ಏನು ವಿಮೋಚನಾ ಕ್ರಯಧನ ಏನ್ ಮಾಡುತ್ತೆ ಅಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ರ್ಯಾನ್ಸಮ್ ಏನ್ ಮಾಡುತ್ತೆ ಕೊಟ್ಟರು ಅಂತ ಹೇಳ್ತಾರೆ. ಅದನ್ನ ಅದಕ್ಕೆ ಕ್ರೈಸ್ಟಿಗೆ ಏನ್ ಮಾಡೋದು ಹೇಳೋದು. ಅದಕ್ಕೆ ವಿಮೋಚನಾ ಕ್ರಯಧನ ಅಂತ ಬಂತಂದ್ರ ಏನ್ರಿ, ತನ್ನ ವಿಮೋಚನಾರ್ಥಕವಾಗಿ ವಿಮೋಚನೆ ಅಂತಂದ್ರೆ ಏನ್ರಿ, ಅದು ಒಂದು ಪ್ರೈಸ್ ಕೊಟ್ಟಂತ ಲೆಕ್ಕ. ಇನ್ನೊಂದು ವಾಕ್ಯ ಓದೋಣ. ತೀತು 2ನೇ ಅಧ್ಯಾಯ 2:14 ನೋಡಿ, ಯಾರಾದ್ರು 2:14. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಓಕೆ, ಆತರ ಬಂತ. ಇಂಗ್ಲಿಷ್ ಓದ್ತೀನಿ ಕೇಳಿ. ಹೂ ಗೇವ್ ಹಿಮ್ಸೆಲ್ಫ್ ಫಾರ್ ಅಸ್ ದಟ್ ಈ ಮೈಟ್ ರಿಡೀಮ್ ಅಸ್ ಫ್ರಮ್ ಆಲ್ ಇನಿಕ್ವಿಟಿ. ರಿಡೀಮ್ ಅಂತ ಏನ್ರಿ ವಿಮೋಚಿಸೋದನ್ನ ಕಾಣಲ್ ಬಂತು. ಅಂದ್ರೆ ಏನ್ರಿ, ಒಂದು ಪ್ರೈಸ್ನ ಕೊಟ್ಟು ಬೆಲೆ ಕೊಟ್ಟು ಏನ್ ಮಾಡ್ದಂಗೆ ವಿಮೋಚಿಸ್ಕೊಂಡಂಗೆ. ಅದನ್ನೇ ಅಲ್ಲಿ ಏನಂತಾರೆ, ಈಡು ಬಲಿ ಅಂತ ಒಂದು ಪದ ಏನಾಯ್ತು ನಮ್ಮ ತಿಮೋತಿಯಲ್ಲಿ ಬಂತು. ಅದರ ವಿಮೋಚನಾ ಕ್ರಿಯ ಧನ. ಕನ್ನಡದಲ್ಲಿ ಹಂಗೆ ಬಂತಲ್ಲ ತಿಮೋತಿಯಲ್ಲಿ. ನನ್ನ ತಾನೇ ಏನ್ ಮಾಡಿದ್ರು, ವಿಮೋಚನಾರ್ಥಕವಾಗಿ ಅಷ್ಟೇ ಅದರ. ಏನಿವೆ ನಾವು ಏನ್ರಿ ಬೇರೆ ಇದ್ರಲ್ಲಿ ನೋಡಿದ್ರೆ ವಿಮೋಚನಾ ಕ್ರಯ ಧನ ಅಂತ ನೋಡ್ತೀವಿ. ಅಂದ್ರೆ ಸ್ಪೆಷಲ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದ್ರೆ ಕ್ರೈಸ್ಟು ಏನಪ್ಪ ಪ್ರೈಸ್ ಕೊಟ್ರು, ಏನಪ್ಪ ಬೆಲೆ ಕೊಟ್ರು ಅಂತಂದ್ರೆ ತನ್ನ ಜೀವನಾನೇ ಏನ್ ಮಾಡೋದು ಕಂಪ್ಲೀಟ್ ಆಗಿ ಅವ್ರಿಗೆ ಒಪ್ಪಿಸ್ಕೊಟ್ರು ಅಂತ ನೋಡ್ತೀರಿ. ಅದರ ಅದೇ ರ್ಯಾನ್ಸಮ್, ಆ ಅತ್ಯಮೂಲ್ಯವಾಗಿರೋಂಥ ಪ್ರೈಸ್ನ ಕೊಟ್ಟಿರೋದ್ರಿಂದ ಜೀಸಸ್ ಏನಪ್ಪ ಇವತ್ತು ಅಂತಂದ್ರೆ ಎಲ್ಲಾರ್ಗೂ ಒಡೆಯ. ನಮ್ಮನ್ನೇನ್ ಮಾಡೋರು ಅವರು ಕೊಂಡ್ಕೊಂಡವ್ರು ನೋಡಿರ್ತೀರಿ. ಅದರ ತನ್ನ ಪ್ರಾಣನೇ ಕೊಟ್ಟೆ ಕೊಂಡ್ಕೊಂಡ್ರಿಂದ ನಾವೆಲ್ಲ ಅವ್ರ ಸರ್ವೆಂಟ್ಸ್, ಅವ್ರು ನಮ್ಗೇನ್ರಿ ಒಡೆಯ. ಈ ಒಂದು ಆ್ಯಂಗಲ್ ಅಲ್ಲಿ ನೋಡಿದ್ರೆ ಜೀಸಸ್ ಕ್ರೈಸ್ಟ್ ಏನ್ರಿ ಇವಾಗ ಅವರು ಲಾರ್ಡ್ ಅಲ್ವರ. ನೋಡಿ ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ. ವಾಲ್ಯೂಮ್ನಲ್ಲಿ ಯಾರು ಓದ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫು? ಮೋಹನ್ ಬದ ಓದ್ತೀರಾ? ಹೌದಾ ಶ್ವೇತಾಸ್ಟ್ರ? ಹೌದ್ರಾ? ಓಕೆ. ಬೇರೆ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್ ಯಾರೋ ಓದ್ದಿರ ಯಾರಿದ್ದಾರೆ? ಬ್ರದರ್ ಸಿಸ್ಟರ್ ಸುಧಾ ಸಿಸ್ಟರ್ ಓದಕ್ಕಾಗ್ತಾರಲ್ಲ, ಏನಿದ್ದೀರಾ? ಶೋಭಾ ಸಿಸ್ಟರ್, ಸುಜಾತಾ ಸಿಸ್ಟರ್. ಬ್ರದರ್ ನಾನು ಓದ್ತೀನಿ ಬಿಡಿವೆ. ಓದಿ. ಆದರೆ ಆತನು ಮಾನವ ಜನಾಂಗವನ್ನು ಕೊಂಡವನಾದರೂ ಆತನು ನ್ಯಾಯದ ದೃಷ್ಟಿಯಲ್ಲಿ ಅದರ ಕರ್ತನು ಪ್ರಭುವು ಎಲ್ಲರ ಕರ್ತನೂ ಆಗಿದ್ದರೂ ಆತನು ಆ ಜನಾಂಗವನ್ನು ತನ್ನ ದಾಸರನ್ನಾಗಿ ಮಾಡಿಕೊಳ್ಳಲು ಕೊಂಡುಕೊಳ್ಳಲಿಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅವರನ್ನು ಪಾಪದಿಂದ ಅದರ ಸಂಬಳವಾದ ಮರಣದಿಂದ ಬಿಡುಗಡೆಗೊಳಿಸುವಂತೆ ಮುಂದೆ ಅವರು ಆತನ ಮೂಲಕವಾಗಿ ದೇವರ ಕೃಪಾವರಗಳನ್ನು ಹೊಂದಿಕೊಳ್ಳುವಂತೆ ಮಾಡಿದನು. ಮೆಸ್ಸಿಯ ರಾಜ್ಯದ ಸ್ಥಾಪನೆಯ ಉದ್ದೇಶವೆಂದರೆ ಈ ಮೂಲಕವಾಗಿ ಮಾನವ ಕುಟುಂಬದ ಮೇಲೆ ಅವರು ಏದೆನ್ ತೋಟದಲ್ಲಿ ಕಳಕೊಂಡ ದೇವರ ಮಕ್ಕಳ ಅಧಿಕಾರ ಮತ್ತು ಸವಲತ್ತುಗಳನ್ನು ಹಿಂತಿರುಗಿಸುವುದು, ಅವರನ್ನು ವಿಮೋಚಿಸುವುದು ಮತ್ತು ಕಲ್ವಾರಿಯಲ್ಲಿ ಬೆಲೆಯೊಂದರ ಮೂಲಕ ಅವರನ್ನು ಕೊಂಡುಕೊಳ್ಳುವುದು. ಮಾನವರನ್ನು ಬಿಡುಗಡೆಗೊಳಿಸುವ ಈ ಅಧಿಕಾರವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ವಿಮೋಚಕನು ಕೊಂಡುಕೊಳ್ಳುವವನಾದನು, ಮಾಲೀಕನಾದನು ಮತ್ತು ಎಲ್ಲರ ಕರ್ತನಾದನು. ಈ ರೀತಿಯಲ್ಲಿ ಆತನ ಮರಣದ ಮೂಲಕ ಮೆಸ್ಸಿಯನು ದಾವೀದನ ಕರ್ತನೂ ಆದನು, ಏಕೆಂದರೆ ದಾವೀದನು ಸಹ ಆತನ ಅಮೂಲ್ಯ ರಕ್ತದ ಮೂಲಕ ಕೊಂಡುಕೊಂಡ ಜನಾಂಗದ ಸದಸ್ಯನಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಸೂಪರ್, ಥ್ಯಾಂಕ್ ಯು ಬ್ರದರ್. ಅಲ್ವರ ನೋಡ್ರಿ, ಯೇಸು ಕ್ರಿಸ್ತು ನಮ್ಗೆ ಬೆಲೆ ಕೊಟ್ಟು ಕೊಂಡ್ಕೊಂಡಿರೋದ್ರಿಂದ ಏನಾದಂಗೆ ಆದ್ರೆ ಇವಾಗ ನಾವೆಲ್ಲ ಏನ್ರಿ ಅವ್ರಿಗೆ ಸೋಲ್ಡ್ ಔಟ್ ಅಲ್ವರ. ಆಮೇಲೆ ನಮ್ನೇನ್ ಮಾಡಿರೋ ಅವ್ರು ಪರ್ಚೇಸ್ ಮಾಡಿರೋದ್ರಿಂದ ಅವ್ರಿಗೇನಾಗ್ಬಿಟ್ರು, ಅವ್ರು ನಮ್ಗೆ ಒಡೆಯನಾಗ್ಬಿಟ್ರು, ಓನರ್ ಆಗ್ಬಿಟ್ರು, ಅದರ ಮಾಸ್ಟರ್ ಆಗ್ಬಿಟ್ರು. ನಾವೆಲ್ಲ ಏನ್ರಿ ಇವಾಗ ಅವರು ಸರ್ವೆಂಟ್ಸ್ ಅಲ್ವರ. ಅದಕ್ಕೆ ಬೈಬಲಲ್ಲಿ ನೋಡೋದಾದ್ರೆ ಏನ್ರಿ ಯೇಸು ಕ್ರಿಸ್ತು ಒಂದು ಸಾಮ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಸಾಮ್ಯದಲ್ಲಿ ಅಂತಂದ್ರೆ ನೋಡಿ, ಮತ್ತೆ 13ನೇ ಅಧ್ಯಾಯ ನೋಡ್ರ ಅಂತಂದ್ರಿ. ಮ್ಯಾಥ್ಯೂ 13 ಚಾಪ್ಟರ್ 44 ನೋಡಿ, ಯಾರಾದ್ರ 44.
ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ನೋಡ್ರ, ಸೊ ಒಬ್ಬ ಮನುಷ್ಯನು ಏನ್ರಿ ಒಂದು ಪರಲೋಕ ರಾಜ್ಯಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಒಂದು ಹೊಲದಲ್ಲಿ ಹುಟ್ಟಿಂತ ದ್ರವ್ಯಕ್ಕೆ ಏನಾಗಿದೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಆ ಒಂದು ಹೂಳಿಟ್ಟಿದ್ದ ದ್ರವ್ಯ ನೋಡಿದ ತಕ್ಷಣ ಸಂತೋಷದಿಂದ ಅವನು ಏನಪ್ಪ ಮಾಡ್ದ ಅಂತಂದ್ರೆ ತನ್ನ ಬದುಕನ್ನೆಲ್ಲ ಮಾರ್ಬಿಟ್ಟಂತೆ. ಮಾರ್ಬಿಟ್ಟು ಅವನು ಏನಪ್ಪ ತಗೊಂಡ ಅಂತಂದ್ರೆ ಏನ್ರಿ ಆ ದ್ರವ್ಯನ ತಗೊಂಡಿಲ್ವಂತೆ, ಅವನೇನ್ ಮಾಡೋದು ನೆಲನೇ ತಗೊಂಡ್ಬಿಟ್ಟಂತೆ ಅಲ್ವರ. ಇದೇನಪ್ಪ ಅರ್ಥ ಅಂತಂದ್ರೆ ಯೇಸು ಕ್ರಿಸ್ತು ಪರಲೋಕದಿಂದ ಏನ್ರಿ ನೆಲದಲ್ಲಿ ಹೂಳಿಟ್ಟಿರಂತ ದ್ರವ್ಯ ಏನ್ ಮಾಡಿದ್ರು ನೋಡಿದ್ರು. ಏನಪ್ಪ ದ್ರವ್ಯ ಅದು? ನೆಲ ಅಂತೇನ್ರಿ ಲೋಕ, ಭೂಮಿ. ಈ ಭೂಮಿ ಒಳಗೆ ಒಂದು ದ್ರವ್ಯ ಏನಾಗಿತ್ತು? ಹೂತೋಗಿತ್ರಿ ಅಣ್ಣಲ್ಲ. ಏನು ಹೂತೋಗಿರೋದು ದ್ರವ್ಯ? ಯಾವ್ದದು? ಯಾರದು ದ್ರವ್ಯ? ತುಂಬಾ ಮಾನವ ಸಂತಾನ. ವೆರಿ ಗುಡ್. ಮಾನವ ಸಂತಾನ, ಮನುಷ್ಯರು. ನೀನ್ ಮಣ್ಣಿಂದ ಮಾಡಲ್ಪಟ್ಟಿದ್ದೆ, ತಿರ್ಗಿಲಿ ಹೋಗ್ತೇನೆ ನೀನು ಮಣ್ಣಿಗೆ ಅಂತ ಹೇಳಿದ್ರ. ನೋಡ್ರ, ಅದಕ್ಕೆ ಹೇಳ್ಬೇಕ ಮಣ್ಣಲ್ಲಿ ಹೂಟಲ್ಪಟ್ಟಿದ್ರು. ಆದ್ರೆ ಇದು ಅಮೂಲ್ಯವಾಗಿರಿ, ಏನ್ ಪ್ರಿಷಸ್ ರೀ, ಅದ್ರ ಏನ್ ಬ್ಯೂಟಿಫುಲ್ ರೀ, ಏನ್ ಗ್ರ್ಯಾಂಡ್ ರೀ. ಮನುಷ್ಯನ್ಗೆ ಏನ್ರಿ ಬುದ್ಧಿ, ಜ್ಞಾನ, ಶಕ್ತಿ, ತಿಳುವಳಿಕೆ ಇದೆ. ಇವತ್ತೆಲ್ಲ ಎಷ್ಟೆಲ್ಲ ಮನುಷ್ಯ ಏನ್ ಮಾಡೋಣ ಅದರ ಕಣ್ಣಿಟ್ಕೊಡೋಣ, ಎಷ್ಟೆಲ್ಲ ಮಾಡಿದೆ ನೋಡಿರ್ತೀನಿ. ಪಾಪದಲ್ಲಿ ಬಿದ್ದಿರಂತ ಮನುಷ್ಯ ತನ್ನ ಮೂಳೆಯಲ್ಲಿ ಬರೀ 8% ಮಾತ್ರ ಕೆಲಸ ಮಾಡೋಂಥ ಮನುಷ್ಯ ಇಷ್ಟೆಲ್ಲ ಅದ್ಭುತವಾಗಿ ಮಾಡಿದೆ ಅಂತಂದ್ರೆ ಈಡೇನ್ ತೋಟದಲ್ಲಿ ಪರಿಪೂರ್ಣವಾಗಿಂತ ಆದಾಮ್ ತರಾನೇ ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನು ಎಷ್ಟು ವೈಭವವಾಗಿ ಬದುಕಬಹುದಾಗಿತ್ತು. ಅದರ ಇದ್ರ ಬೆಲೆ ಯಾರಿಗಪ್ಪ ಮಾತ್ರ ಗೊತ್ತು ಅಂದ್ರೆ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತ್ರಿ. ಎಲ್ಲವೂ ಆತನ ಮುಖಾಂತರ, ಆತನಿಗಾಗಿ, ಆತನಿಗೋಸ್ಕರ ಮಾಡಿರೋದ್ರಿಂದ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಅಮೂಲ್ಯ ಬೆಲೆ ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಅಂತಂದ್ರೆ ಆ ದ್ರವ್ಯನ ನೋಡ್ಬಿಟ್ಟು ಏನಪ್ಪಾ ಮಾಡಿದ್ರು ಅಂತಂದ್ರೆ ಆ ಮನುಷ್ಯ ಬಂದ್ಬಿಟ್ಟು ಸಂತೋಷದಿಂದ ಏನ್ ಮಾಡಿದ್ರು, ತನ್ನ ಬದುಕನ್ನೆಲ್ಲ ಮಾರ್ಬಿಟ್ರು. ಹಂಗ್ರೆ ಸಂತೋಷ ಆಯ್ತಾ ಯೇಸು ಕ್ರಿಸ್ತನಿಗೆ? ಮನುಷ್ಯ ನೋಡಿ, ಮನುಷ್ಯ ನೋಡ್ಬೇಕಾರೆ ಯೇಸು ಕ್ರಿಸ್ತನ್ ಸಂತೋಷ ಆಗದ, ದುಃಖ ಆಗದ? ಮನುಷ್ಯ ನೋಡ್ರೆ ಅವ್ರಿಗೆ ಸಂತೋಷ ಆಗದ್ರಿ. ಸಂತೋಷ. ನೋಡ್ರ ಎಲ್ಲೈತೆ ಯೇಸು ಕ್ರಿಸ್ತನ್ ಮನುಷ್ಯ ಸಂತೋಷ ಅಂತ? 8ನೇ ಅಧ್ಯಾಯ ಓದ್ರಿ, ವೆರಿ ಗುಡ್. ಓದಿ ಜ್ಞಾನೋಕ್ತಿ 8:30 ಮತ್ತೆ 31. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು. ನೋಡ್ರ, ಮಾನವ ಸಂತಾನದಲ್ಲಿ ಹರ್ಷಿಸ್ತಾ ಇತ್ತರು. ಆತನೊಂದಿಗೆ ಶಿಲ್ಪಿಯಾಗಿದ್ದುಕೊಂಡು ಅದರ ದಿನನಿತ್ಯ ಏನ್ರಿ ಹೆಂಗಿದ್ರಂತೆ? ಆತನ ಸನ್ನಿಧಾನದಲ್ಲಿ ಹರ್ಷದಿಂದ, ಸಂತೋಷದಿಂದ, ಉಲ್ಲಾಸದಿಂದ ತುಂಬಾ ಜಾಲಿಯಾಗಿ ಸಂತೋಷ ಪಡೋರಾಗಿದ್ರಂತೆ. ಅಂದ್ರೆ ಅವ್ರ ನೆಕ್ಸ್ಟ್ ಸಂತೋಷ ಇದ್ದಿದ್ದೆಲ್ಲಪ್ಪ ಅಂದ್ರೆ ಮಾನವ ಸಂತಾನ ನಡುವೆ. ಅದರ ಎಷ್ಟು ಚೆನ್ನಾಗಿತ್ತು ನೋಡಿರ್ತೀನಿ. ಅದರ ಎಷ್ಟು ಚೆನ್ನಾಗಿದ್ದಾರೆ ಮಾನವ ಸಂತಾನ ಜೊತೆಗೆ. ಅದರ ಏಂಜಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಬ್ಯೂಟಿಫುಲ್ ಕ್ರಿಯೇಷನ್. ಅದರ ಮನುಷ್ಯನಿಗೆ ಬುದ್ಧಿ, ತಿಳುವಳಿಕೆ ಎಲ್ಲ ಕೊಟ್ಟವ್ರೆ, ರೀಸನಿಂಗ್ ಕೊಟ್ಟವ್ರೆ. ಅದರ ಮನುಷ್ಯ ಏನು ಸುಮ್ಮನೆ ದೇವ್ರ ಹೇಳಿದ ಮಾತನ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ ರೀ. ಮನುಷ್ಯ ಏನ್ ಮಾಡೋದು, ತಿರ್ಗಾ ದೇವ್ರ ಹತ್ರಕ್ಕೆ ಸ್ವಲ್ಪ ಬೇಕಾದ್ರೆ ವಾದಿಸ್ಬೋದು. ಅದರ ಆ ಥರ ಮೆಂಟಲ್ ಕೆಪಾಸಿಟಿ ಯಾರು ಕೊಟ್ಟಿದ್ರು? ದೇವರು. ಅದರ ಏನು ಮನುಷ್ಯನ್ ಕೊಟ್ಟಿದ್ರು. ರೀಸನ್ ಔಟ್ ಮಾಡ್ಬೋದು ಅವನು, ಕೆಟ್ಟದ್ದು ಒಳ್ಳೇದೆಲ್ಲ ಭೇದವನ್ನು ತಿಳಿಬೋದು. ಅದರ ಅದೇ ಮಾಡೋದು ಅದನ್ನ ಒಂಥರ ಆರ್ಗ್ಯುಮೆಂಟ್ ಕೂಡ ಮಾಡ್ಬೋದು, ಡಿಬೇಟ್ ಕೂಡ ಮಾಡ್ಬೋದು ರೀ. ಅಂತ ಕೆಪಬಿಲಿಟಿ ಯಾರು ಕೊಟ್ಟಿದ್ರು? ದೇವ್ರ ಮನುಷ್ಯನ್ ಕೊಟ್ಟಿದ್ರು. ದೇವತ್ರಿಗೆ ಹಿಂಗಿತ್ತಾ? ದೇವತ್ರು ಹೇಳೋ ಕೆಲಸ ಮಾಡ್ಬೇಕಷ್ಟೇ. ಅಲ್ಲ, ಹೋಗು ಅಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರಬೇಕು. ಅವ್ರಿಗೆಲ್ಲ ಏನಂತಾರೆ, ಈ ಥರ ನಾವು ಡಿಬೇಟ್ ಮಾಡ್ಬೋದು, ನಾವು ವರ್ತಿಸ್ಬೋದು. ಏನ್ರಿ ಏನಂತಾರೆ ಅದಕ್ಕೆ? ಡಿಬೇಟ್ಗೆ ಅಂತಾರೆ ಕಮ್ಯುನಿಕೇಶನ್. ಅದರ ಮಾತಾಡೋದನ್ನ ಕೇಳ್ಬೋದು, ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ಬೋದು. ಈ ಥರ ದೇವತ್ರಿಗಿಂತ ಇಲ್ಲ ನೋಡ್ರಿ. ಇವಾಗ ನಾವೇನಾದ್ರು ಒಬ್ರು ಮಾತಾಡೋದು ಹೆಂಗೆ ಮಾತಾಡ್ತೀರಿ? ಒಬ್ರಿಗೆ ಹೇಳೋದನ್ನ ಇನ್ನೊಬ್ರು ಕೇಳ್ತಾರೆ, ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಾರೆ. ಈ ಥರ ದೇವತ್ರ ನಡುವೆ ಇದೆಯಾ? ಇಲ್ಲ ರೀ. ಅದರ ಎಲ್ಲ ಬೈಬಲ್ ರೆಕಾರ್ಡ್ ಕೊಟ್ಟಿಲ್ಲ. ಅದರ ಇವ್ರು ಆಲ್ವೇಸ್ ಒಬಿಡಿಯಂಟ್. ದೇವ್ರು ಹೇಳೋದನ್ನ ಕೇಳಬೇಕು, ಕೇಳ್ತಾ ಇದ್ರೆ ಅಷ್ಟೇ. ಅದರ ತಿರ್ಗಾ ದೇವ್ರಿಗೆ ಇಲ್ಲ, ದೇವ್ರೆ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಇಲ್ಲ ಹೀಗಿರ್ತದೆ ನೋಡಿ, ಹಿಂಗೆ ಚೆನ್ನಾಗಿರ್ತದೆ ನೋಡಿ, ಹಂಗೆ ಕೂಡ ಮಾಡ್ಬೋದಲ್ವಾ ಅಂತ ಈ ಥರ ಏನು ಇತ್ತ ಅಂದ್ರೆ ಇಲ್ಲ. ಇದೆಲ್ಲ ಎಲ್ಲಪ್ಪ ನೋಡಿದ್ರು ಅಂದ್ರೆ ಮನುಷ್ಯರ ನಡುವೆ ನೋಡಿದ್ರು. ಅದರ ಆಡಮ್ ಅಂಡ್ ಈವ್ ಏನ್ ಮಾಡಿದ್ರು? ಅವ್ರು ಆಡಮ್ ಅಂಡ್ ಈವ್ 1 ವರ್ಷ ಮದುವೆ ಆಗಿದ್ಮೇಲೆ ಈಡಿನ ತೋಟದಲ್ಲಿದ್ರು. ಒಬ್ರಿಗೊಬ್ರು ಏನ್ ಮಾಡಿದ್ರೆ ಪರಸ್ಪರ ಅರ್ಥ ಮಾಡ್ಕೊಂಡವ್ರೆ. ಏನ್ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಅವ್ರ ಮೈಂಡ್ನ ಇವ್ರು ತಿಳ್ಕೊಂಡವ್ರೆ, ಇವ್ರ ಮೈಂಡ್ನ ಅವ್ರು ತಿಳ್ಕೊಂಡವ್ರೆ. ಎಷ್ಟೋ ಏನಾಗಿರ್ಬೇಕು, ಆರ್ಗ್ಯುಮೆಂಟ್ ಆಗಿರ್ಬೇಕು, ಎಷ್ಟೋ ಮಾತುಕತೆ ಆಗಿರ್ಬೇಕು.
ಅದರ ಎಷ್ಟೋ ಡಿಫ್ರೆನ್ಸಸ್ ಒಪಿನಿಯನ್ ಬಂದಿರ್ತಾರೆ, ಅದನ್ನಲ್ಲಿ ಏನು ಮಾಡ್ತಾರೆ, ಮಾತುಕತೆ ಮಾತ್ರ ಸೆಟ್ಲ್ಮೆಂಟ್ ಆಗಿರ್ತಾರೆ. ಇದೆಲ್ಲ ಹೆಂಗಿದೆ ಅಂತೆ ಟೋಟಲ್ ಆಗಿ ಫ್ರೀ ವಿಲ್ ಪವರ್. ಮನುಷ್ಯನಿಗೆ ಸ್ವಬುದ್ಧಿ ಅಂತ ಕೊಟ್ಟಿದೆ ಗ್ರೇಟೆಸ್ಟ್ ಪವರ್ ರೀ, ಗ್ರೇಟೆಸ್ಟ್ ಅಬಿಲಿಟಿ. ಇದು ನೋಡ್ತಾರೆ ಕ್ರೈಸ್ಟು, ಅದೇ ಈ ಥರ ಸೃಷ್ಟಿನ ಯಾವತ್ತೂ ನೋಡಿಲ್ವಲ್ಲ. ಅದರ ಅವರು ಕೂಡ ಅವ್ರ ಅಪ್ಪಂಗೆ ಹೆಂಗಿದ್ರು, ಹೇಳೋದನ್ನ ಕೇಳ್ತಾ ಇದ್ರು ಅಷ್ಟೇ. ಅದರ ಹೇಳೋದನ್ನ ಕೇಳಬೇಕು ಕೇಳ್ತಾನೆ ಅಷ್ಟೇ, ಅದ್ರಲ್ಲಿ ಮುಂದಕ್ಕೆ ಇನ್ನೇನೋ ಯೋಚನೆ ಮಾಡೋಂಥದ್ದೇ ಇಲ್ಲ ರೀ. ಅದರ ಅರೆ ಮನುಷ್ಯನಿಗೆ ಎಲ್ಲ ಥರ ಫ್ರೀಡಮ್ ಕೊಟ್ಟಿದ್ರು, ದೊರೆಯನಾಗ್ಬಿಟ್ಟಿದ್ರು. ಅದರ ಏನ್ರಿ ಆಳ್ವಿಕೆ ಮಾಡೋ, ಅದರ ಗಿಡಗಳು ಬೆಳೆಯೋದು, ಮರಗಳು ಬೆಳೆಯೋದು, ಅದರ ಚೇಂಜಸ್ ಆಗೋದು, ಮನುಷ್ಯನ್ಗೆ ಏನಾಗೋದು, ಬೆಳವಣಿಗೆ ಆಗೋದು. ಅದೈತಾ ಪದದ ದೂತರಲ್ಲಿ ಬೆಳೆಯೋದೈತಾ? ಅಯ್ಯೋ ನಿಂಗೆ ಎಷ್ಟಪ್ಪ ವಯಸ್ಸು? ಸಾರ್ ನಮ್ಗೆ 1000 ವರ್ಷ ಆಗೋಯ್ತು ಸರ್, ವಯಸ್ಸಾಗ್ಬಿಟ್ಟಿದ್ದೀನಿ. ಓ ಇನ್ನೊಂದು 10 ವರ್ಷ ಆದ್ರೆ ನೀನು ಸತ್ತೋಗ್ಬಿಡ್ತೀಯ, ಆ ಥರ ಏನಿದೆ ರೂಲ್ಸು? ಏನೂ ಇಲ್ಲ ರೀ. ನೋ ಏಜ್, ನೋ ಲಿಮಿಟೇಷನ್ಸ್. ಕ್ರಿಯೇಷನಿಂದ ಇದ್ದಾರೆ, ಇರ್ತಾರೆ ದೇರ್ಸಿತದವ್ರಿಗೂ. ಅರೆ ಮನುಷ್ಯನಿಗೆ ಇದೆ ವಯಸ್ಸು ಅಂದ್ಬಿಟ್ಟಿದೆ. ಅದರ ಬೆಳೀತದೆ ನೋಡ್ರಿತೀನಿ, ಕೂದಲು ಬೆಳೀತದೆ, ಅದರ ಏನ್ರಿ ಅಂಗಗಳೆಲ್ಲ ಬೆಳೀತದೆ, ಚೇಂಜಸ್ ಆಗ್ತದೆ. ಇವೆಲ್ಲ ಹೆಂಗಿದೆ ಫೀಚರ್ಸು? ಎಲ್ಲ ಡಿಫ್ರೆಂಟ್ ರೀ. ದೇವ್ರ ಕ್ರಿಯೇಷನ್ನಲ್ಲೇ ಟೋಟಲ್ ಡಿಫ್ರೆಂಟ್ ಆಗಿರೋಂಥ ಕ್ರಿಯೇಷನ್. ತನ್ನ ಸಂತಾನ ತಾವೇನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು. ಅದರ ಬೈಬಲ್ ಹೇಳ್ತಾರಲ್ಲ, ಕೀರ್ತನೆ 139 ನೋಡ್ತೀರಿ, ನನ್ನ ಅಂಗಗಳೆಲ್ಲ ಏನ್ರಿ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನೀನು ನನ್ನ ಮೇಲಿಟ್ಟಂಥ ಆಲೋಚನೆ ಎಷ್ಟೋ ಅದ್ಭುತವಾದದ್ದು. ಅಂದರೆ ಏನ್ರಿ ಇದು ಪರಲೋಕದಿಂದ ಕ್ರಿಸ್ತನ್ ನೋಡ್ತಾರೆ ಹೆಂಗಿದೆ ಅಂತ, ಒಂದು ಒಳ್ಳೆ ಸ್ಕ್ಯಾನಿಂಗ್ ಮಿಷಿನ್ ಥರ ಕ್ರಿಸ್ತನ ಐಸು. ಅದರ ಒಂದು ಗರ್ಭದಲ್ಲಿ ಏನಾಗ್ತದೆ, ಏನು ಬದಲಾವಣೆ ಆಗ್ತದೆ, ಯಾವ ಥರ ಕೂಸು ಬೆಳೀತದೆ, ಇದೆಲ್ಲ ಏನು ಮಾಡೋರಂತೆ ಅವರು ಮನಸ್ಸಲ್ಲಿ ಥಿಂಕ್ ಮಾಡಂದ್ರೆ ಇಂಥ ಅದ್ಭುತವಾಗಿರೋಂಥ ಕ್ರಿಯೇಷನ್ ಈ ಥರ ಏನ್ರಿ ಪರಲೋಕದಲ್ಲಿಲ್ವಲ್ಲ. ಅದಕ್ಕೆ ಹೇಳ್ತಾರಲ್ಲ, ನೀನು ಹೆಂಗಿದೆ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಮಾಡಿದ್ಯಲ್ಲ. ಅಲ್ದ್ರ ಈ ಥರ ದೂತರುಗಳಿಗೆ ಮಕ್ಕಳಾಗೋದು, ಆ ಮಕ್ಳುಗಳು ಬೆಳೆಯೋದು, ಅದು ಹೊರಗಡೆ ಬರೋದು, ಚಿಕ್ಕ ವಯಸ್ಸಿನ ಬೆಳೆಯೋದು, ಇವೆಲ್ಲ ಇಲ್ಲಲ್ಲ. ಇದೆಲ್ಲ ಏನು ಮಾಡೋದು ಕ್ರೈಸ್ತ ನೋಡೋದು ನೋಡ್ರಿ, ಇರೋದೇ ಇಂಥ ಸ್ಪೆಷಲ್ ಕ್ರಿಯೇಷನ್ ಕಣಪ್ಪ. ಇದನ್ನ ಕಳ್ಕೊಳೋದು ಬೇಡ. ಸಂತೋಷ, ಒಂಥರ ಜಾಯ್. ಇದಕ್ಕೋಸ್ಕರ ಏನು ಮಾಡೋದು, ತನ್ನ ಬದುಕನ್ನೆಲ್ಲ ಮಾರ್ಬಿಟ್ರೆ ಹೆವಿ ರಿಸ್ಕ್ ತಗೊಂಡ್ರಿ ಕ್ರೈಸ್ಟು. ಏಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾದ್ರೆ ತಿರ್ಗಾ ದೇವ್ರ ಮುಟ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ ರೀ. ಪರಲೋಕಕ್ಕೆ ತಿರ್ಗಾ ಬರ್ಬೇಕು ಅನ್ನೋ ಕ್ರೈಸ್ಟ್ ಏನ್ ಮಾಡ್ಬೇಕು, ಅವ್ರಿಗೆ ದೇವ್ರಿಗೆ ಏನಾಗಿರ್ಬೇಕು, ವಿಜಯನಾಗಿರ್ಬೇಕು. ಯಾವುದೇ ರೀತಿ ಪ್ರಮಾಣದಲ್ಲಿ ಏನ್ರಿ 0.5% ಕೂಡ ಮೀರಂಗಿಲ್ಲ. ಅದರ ಒಂದೇ ಒಂದು ಪ್ರಮಾಣ ಕೂಡ ಸ್ವಲ್ಪಷ್ಟು ಕೂಡ ಮುರಿಯಂಗಿಲ್ಲ. ಎಲ್ಲವನ್ನು ಕೈಗೊಂಡು ನಡಿಲೇಬೇಕ್ರಿ. ಯಾಕೊಬ್ಬರು ಹೇಳ್ತಾರೆ, ಎಲ್ಲ ಪ್ರಮಾಣನ ಕೈಗೊಂಡು ನಡೆದಿ ಒಂದೇ ಒಂದು ಪ್ರಮಾಣದಲ್ಲಿ ಮೀರಿದ್ರು ಸರಿ, ಎಂಟೈರ್ ನ್ಯಾಯ ಪ್ರಮಾಣನ ಬಿಟ್ಟಂಗೆ ಲೆಕ್ಕ. ಅವ್ರು ಹೆಂಗಿರ್ಬೇಕು ಟೆಸ್ಟು? ಅದರ ಎಕ್ಸಾಮ್ 100/100 ತೆಗಿಬೇಕು. 99.99 ತೆಗಿತೀನಿ ಅಂದ್ರೆ ಔಟ್. ಹೆವಿ ರಿಸ್ಕ್. ಅದರ ಅದಕ್ಕೆ ಬದುಕನ್ನೆಲ್ಲ ಮಾಡಿ ಏನಪ್ಪ ತಗೊಂಡ್ಬಿಟ್ರೆ ಯೇಸು ಕ್ರಿಸ್ತ ಅಂತಂದ್ರೆ, ಯಾಕೆ ದ್ರವ್ಯ ಮತ ತಗೊಬೇಕು, ಹೊಲ ತಗೊಂಬಿಡೋ ನಡಿ ಅಂತ ಮುಟ್ಟಿ ಮಾಡಿದ್ರೆ ಅವ್ರು ಬರೀ ಕೊಟ್ಟಾಧೀಶ್ವರ ಅವರು. ಆದ್ರೆ ಅವ್ರಿಗೇನು ಕಮ್ಮಿನಾ ಏನ್ರಿ? ಅವ್ರು ಏನು ಹೇಳ್ತಾರೆ, ಐಶ್ವರ್ಯವಂತರು. ಎಷ್ಟೋ ಐಶ್ವರ್ಯವಂತರು ಅಂತಂದ್ರೆ ಏನ್ರಿ, ಅವ್ರ ಅಪ್ಪನಿಗೆ ಏಕೈಕ ಮಗನು. ಎಲ್ಲವನ್ನೂ ಯಾರಿಗಾಗಿ ಮಾಡಿರೋದು? ಆತನಿಗೋಸ್ಕರ, ಆತನಿಗಾಗಿ. ಮತ್ತೆ ಅವರೇ ತಾನೇ ಕ್ರಿಸ್ತನಿಗಾಗಿ ಓನರು. ಹಂಗಾರೆ ನೋಡ್ರ ಎಲ್ಲ ಪ್ರಾಪರ್ಟಿಗೆ ಓನರೇ ಅವರು. ಅದಕ್ಕೇನ್ ಮಾಡ್ರು, ಎಲ್ಲ ಪ್ರಾಪರ್ಟಿನ ಅಡ ಇಟ್ಬಿಟ್ರು. ಇಟ್ಬಿಟ್ಟು ಏನಪ್ಪ ತಗೊಂಡ್ರು ಅಂತಂದ್ರೆ ಸರ್ವ ಬ್ರಹ್ಮಾಂಡವನ್ನು. ನಾವಿದ್ ಹೇಳ್ತಾನಲ್ಲ, ಸೂರ್ಯ ಚಂದ್ರ ನಕ್ಷತ್ರ ನೋಡ್ಬೇಕಾರೆ ಮನುಷ್ಯ ಎಷ್ಟು ಮಾತ್ರದಂದ್ರೆ ಇವೆ ಎಷ್ಟು ಅವನಿಗೆ ಏನಕ್ಕೂ ಪ್ರಯೋಜನ ಇಲ್ಲ. ಅದರ ದೇವ್ರು ಏನ್ ಮಾಡಿದ್ರು ಅಂದ್ರೆ ಮಗನ್ಗೆ ಇದು ನೋಡ್ಸೋದು ನೋಡ್ತೀವಿ. ಮಗ ಏನ್ ಮಾಡ್ದ, ಎಲ್ಲವನ್ನು ಒತ್ತೆ ಇಟ್ಬಿಟ್ಟು ಏನಪ್ಪ ತಗೊಂಡ ಅಂದ್ರೆ, ಏನೋ ಮನುಷ್ಯ ಎಷ್ಟು ಮಾತ್ರದವನು, ಅವ್ನು ಬೇಕು ದೇವ್ರೆ. ಅವ್ನು ಮಾತ್ರ ಅಲ್ಲ, ಅವ್ನ ಮನೆಯೇ ತಗೊಂಡ್ಬಿಡ್ತೀವಿ ಮಾಡಿದ್ರು, ಭೂಮಂಡಲ ಏನ್ ಮಾಡಿದ್ರು ತಗೊಂಡ್ರು. ಅದರ ಅದಕ್ಕೆ ನೋಡ್ಬೇಕಾರೆ ಈ ರೀತಿ ಕ್ರೈಸ್ಟು ಏನಪ್ಪ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಏನ್ರಿ, ನಾಟ್ ಓನ್ಲಿ ಆಡಮ್ಸ್ ಲೈಫ್, ದ ಎಂಟೈರ್ ಅರ್ತ್. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾರಪ್ಪ ಒಡೆಯ, ಯಾರಪ್ಪ ಯಜಮಾನ ಅಂತಂದ್ರೆ ಯಾರೋ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಒಬ್ಬ ಮನುಷ್ಯ ಇಬ್ರು ಯಜಮಾನ್ರನ್ನ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ. ಅವ ಯಜಮಾನ ಅವನೇ ಕಳ್ಳ ಯಜಮಾನ. ಅದರ ಏನ್ ಮಾಡ್ಬಿಟ್ಟ, ಡಕಾಯಿತಿಯಿಂದ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಯುಸರ್ಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ವಾರ್ತೆ. ಅದರ ಮೋಸದಿಂದ ಅಲ್ಲ ಕಸದ್ಕೊಳ್ಬಿಟ್ಟ. ಕರೆಕ್ಟ್ ನೋಡಿದ್ದೀನಿ ಏನ್ರಿ, ಪಡ್ಕೊಂಡಿಲ್ಲ. ಪಗಡ್ಕೊಳೋದಕ್ಕೂ ಕಿತ್ಕೊಳೋಕೇನ್ರಿ ವ್ಯತ್ಯಾಸ ಇದೆ. ಏನ್ ಮಾಡ್ದ, ದೇವರಿಂದ ರಾಜನ ಕಿತ್ಕೊಂಡ ನೋಡಿರ್ತೀನಿ. ಅದರ ವಂಚನೆ ಮಾಡಿ ಮೋಸ ಮಾಡಿ ದೇವರೇ ಮಾಡಿದ್ರು, ಆಯ್ತು ತಗೊಳಪ್ಪ ಪಾಠ ಕಲೀಲಿ ಬಿಟ್ರು. ಅದರ ಅದೇ ಕ್ರಿಸ್ತನೇ ಮಾಡಿದ್ರು, ರೈಟ್ಫುಲ್ ಆಗಿ ಕೊಂಡುಕೊಂಡ್ರು ನೋಡಿರ್ತೀನಿ. ಅದಕ್ಕೆ ಯೇಸು ಕ್ರಿಸ್ತು ಒಡೆಯ. ಯಾರಿಗಪ್ಪ ಒಡೆಯ ಅಂದ್ರೆ
ಅದೇ ಹೇಳ್ತಲ್ಲ ರೋಮಪುರದಲ್ಲಿ 14:9 ಸತ್ತೋರ್ಗೂ ಜೀವಿತವಾಗಿರೋರ್ಗು ಎಲ್ಲಾರ್ಗು ಏನ್ರಿ ಒಡೆಯ. ಹಾಗಾದ್ರೆ ಯೇಸು ಕ್ರಿಸ್ತ ದಾವಿದನ್ ಮಾತ್ರ ಅಲ್ಲ, ಇಡೀ ಮನ ಕುಲಕ್ಕೇನ್ರಿ ಒಡೆಯ. ಆ ಕುಲದಲ್ಲಿ ದಾವಿದನ ಇಲ್ವಾ? ಅದಾರ ಇದಾನೆ. ಮತ್ತೆ ಹಂಗಾರೆ ಬೈ ಡಿಫಾಲ್ಟ್ ಆಗಿ ಜೀಸಸ್ ಕ್ರೈಸ್ಟು ದಾವಿದನ್ಗೂ ಕೂಡ ಏನಾಗ್ಬಿಡ್ತಾರೆ, ಒಡೆಯನಾಗ್ಬಿಡ್ತಾರೆ. ಅರ್ಥ ಆಯ್ತಾ ನೋಡಿ, ಸೂಪರ್ ಆಗಿ ಪ್ರೂವ್ ಮಾಡ್ತಾರೆ ನೋಡಿರ್ತೀನಿ. ಇದು ಬೈಬಲ್ ಸ್ಟಡಿ ರೀ, ಈ ತರ ಸ್ಟಡಿ ಮಾಡ್ಬೇಕು ನೋಡ್ರಿ ಅಂತೀನಿ. ಇವೆಲ್ಲ ನಮ್ಮ ಬ್ರದರು ಎಷ್ಟು ವರ್ಷದ ಮುಂಚೆ ಸ್ಟಡಿ ಮಾಡಿ ಗೊತ್ತಾ? ಹೆಚ್ಚು ಕಮ್ಮಿ 140 ವರ್ಷದ ಮುಂಚೆ ಸ್ಟಡಿ ಮಾಡಿರೋದ್ರಿ. ಏನ್ರಿ ಅವ್ರಿಗೆ ಎಷ್ಟೊತ್ತ ವಯಸ್ಸು? 18 ವಯಸ್ಸು ರೀ. ಅವ್ರ ದೇವತೆ ಬರ್ಬೇಕಾರೆ ನೋಡಿ ಎಷ್ಟು ಜ್ಞಾನವಾಗಿ ಬರ್ದವ್ರೆ. ನಾವೆಲ್ಲ ಅಪ್ಪಲೆ ತಿಪ್ಪಲೆ ಮಾಡಿದ್ರೆ ನಮ್ಗೆ ಸಿಕ್ಕಲ್ಲ ಇವೆಲ್ಲ ಸತ್ಯಾರ್ಥಗಳು ಅಲ್ವರ. ಈ ಬುಕ್ಗಳನ್ನ ಏನ್ ಮಾಡೋಕೆ ಕೂತ್ಕೊಂಡು ಅದಕ್ಕೆ ಫ್ರೀ ಇದ್ದಾಗ ಓದ್ಬೇಕು ನೋಡ್ರಿ ಅಂತೀನಿ. ಎಷ್ಟು ಪ್ರೆಷಸ್ ಆಗಿ ನೋಡಿರ್ತೀನಿ. ಅದರ ಈ ತರ ಯಾರು ಸ್ಟಡಿ ಮಾಡಿ ಪ್ರೂವ್ ಮಾಡಕ್ ಸಾಧ್ಯನಾ? ಎಲ್ಲ ಆಂಗಲ್ ನೋಡಿ, ಇದೆಲ್ಲ ಗಾಡ್ಸ್ ಗ್ರೇಸ್, ಅದರ ದೇವ ಕೃಪೆ ಇಲ್ದರ ಸಾಧ್ಯನೇ ಇಲ್ಲ. ಓಕೆನಾ? ಅದಕ್ಕೆ ನಾವು ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾನ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ ಸರಿ, ಹಂಗಾರೆ ಯಾರಿಗೂ ಏನು ಪ್ರಶ್ನೆ ಇಲ್ಲ. ಕೊನೆಯದಾಗ ನಾವೇನು ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ, ಇದನ್ನ ಮುಕ್ತಾಯ ಮಾಡೋಣ. ಇನ್ನು ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ